ಆತ್ಮೀಯ ಸಹಕಾರಿ ಬಂಧುಗಳೇ, ಕರವೀರ ಮಾಹಿತಿ ಮಾಲಿಕೆ 2024ರ 47ನೇ ಸಂಚಿಕೆಯಲ್ಲಿ ನಾವಿದ್ದೇವೆ. ಇವತ್ತು ನಿಮಗೆ ಈಗಾಗಲೇ ಮಾಹಿತಿಯನ್ನು ನೀಡಿದ ಹಾಗೆ ಅನಿಯಂತ್ರಿತ ಠೇವಣಿ ಯೋಜನೆಗಳ ನಿಷೇಧ ಕಾಯ್ದೆ ಭಾಗ 2. ಕಳೆದ ವಾರ ಅನಿಯಂತ್ರಿತ ಠೇವಣಿ ಯೋಜನೆಗಳ ನಿಷೇಧ ಕಾಯ್ದೆ ಭಾಗ 1 ನಾವು ನೋಡಿದ್ವಿ. ಅದು ಸಾಕಷ್ಟು ವಿಸ್ತಾರವಾದಂತಹ ಒಂದು ವಿಷಯವಾಗಿದ್ರಿಂದ ಒಂದು ದಿನದಲ್ಲಿ ಅದನ್ನ ಪೂರ್ತಿಯಾಗಿ ಪೂರೈಸ್ಲಿಕ್ಕೆ ಸಾಧ್ಯವಾಗದೇ ಇರೋದ್ರಿಂದ 2 ಕಂತುಗಳು ಅಥವಾ 3 ಕಂತುಗಳನ್ನು ಮಾಡೋಣ ಅಂತೇಳಿ ನಾವು ಯೋಚನೆ ಮಾಡಿದ್ವಿ. ಅದೇ ರೀತಿ ಇವತ್ತು 2ನೇ ಕಂತನ್ನ ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ, ಅದರ ಮುಂದುವರಿದ ಭಾಗ. ಸೊ ಸ್ನೇಹಿತರೆ, ಇವತ್ತು ಕರವೀರ ಮಾಹಿತಿ ಮಾಲಿಕೆ 2024ರ 47ನೇ ಸಂಚಿಕೆ ಅನಿಯಂತ್ರಿತ ಠೇವಣಿ ಯೋಜನೆಗಳ ನಿಷೇಧ ಕಾಯ್ದೆ 2019. ಇದರ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ನಾವು ಇದರ ಪೀಠಿಕೆಗಳು, ಇದು ಯಾತಕ್ಕೋಸ್ಕರ ಬಂತು ಅನ್ನೋದ್ರ ಬಗ್ಗೆ, ಕಾರಣಗಳು, ಠೇವಣಿ ನಿಯಂತ್ರಣ ಸಂಸ್ಥೆಗಳು ಅಂದ್ರೆ ಏನು, ಅದರ ಕಾಯ್ದೆಗಳು, ತಿದ್ದುಪಡಿಗಳ ಬಗ್ಗೆ ಏನಿದೆ, ಪೂಜಿ ಅದರ ಅಂದ್ರೆ ಠೇವಣಿ ನಿಯಂತ್ರಣಗಳಿಗಿರುವಂತಹ ಪ್ರಮುಖ ಕಾಯ್ದೆಗಳು ಯಾವ್ದ್ಯಾವ್ದು ಅನ್ನೋದನ್ನ ನೋಡಿದ್ವಿ ನಾವು. ಪೂಂಜಿ ಯೋಜನೆ, ಪೂಂಜಿ ಸ್ಕೀಮ್ ಅಂತ ಹೇಳಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಅಂದ್ರೆ ನಕಲಿ ಅಥವಾ ಅನಧಿಕೃತ ಯೋಜನೆ ಅಂತ ಹೇಳಿ ಅದನ್ನ ಹೇಳ್ತೀವಿ ನಾವು. ಆ ನಕಲಿ ಅಥವಾ ಅನಧಿಕೃತ ಠೇವಣಿ ಯೋಜನೆ ಅಂತ ಏನು, ಅದ್ರ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಆಮೇಲೆ ಈ ಅನಿಯಂತ್ರಿತ ಠೇವಣಿ ನಿಷೇಧ ಕಾಯ್ದೆ ಅದರ ಬಗ್ಗೆ ತಿಳ್ಕೊಳ್ಳುವಾಗ ಅದರ ಉದ್ದೇಶವನ್ನು ತಿಳ್ಕೊಂಡಿದ್ವಿ, ಹಾಗೆ ಕಾಯ್ದೆ ವ್ಯಾಪ್ತಿಯನ್ನು ತಿಳ್ಕೊಂಡಿದ್ವಿ. ಇದಿಷ್ಟನ್ನು ತಿಳ್ಕೊಳ್ಳುವಷ್ಟರಲ್ಲಿ ನಮ್ಮ 1 ಗಂಟೆ ಅವಧಿ ಮುಕ್ತಾಯವಾಗಿತ್ತು. ಹಾಗಾಗಿ ಮುಂದಿನ ಸಂಚಿಕೆಗೆ ವಿಸ್ತಾರ ಮಾಡೋಣ ಅಂತ ತಮ್ಮೆಲ್ಲರ ಒಪ್ಪಿಗೆ ಪಡೆದು ಅಲ್ಲಿಗೆ ನಿಲ್ಲಿಸಿತ್ತು. ಹಾಗಾಗಿ ಅದರ ಮುಂದಿನ ಭಾಗದಲ್ಲಿ, ಇವತ್ತಿನ ಅವಧಿಯಲ್ಲಿ ಅದರ ಮುಂದುವರೆದ ಭಾಗವನ್ನ ನಾವು ನೋಡೋಣ. ಏನು ಆ ಕಾಯ್ದೆಯ ಸ್ವರೂಪ ಏನಿದೆ, ಅದರಲ್ಲಿರುವ ಡೆಫಿನಿಷನ್ಸ್ ಏನೇನಿದೆ, ಪ್ರಾಸೆಸ್ಗಳು ಏನೇನಾಗತ್ತೆ, ಡೆಪಾಸಿಟ್ ಅಂದ್ರೇನು, ರೆಗ್ಯುಲೇಟೆಡ್ ಡೆಪಾಸಿಟ್ ಅಂದ್ರೇನು, ಠೇವಣಿ ಸ್ವೀಕೃತಿಗಾರ ಅಂದ್ರೆ ಡೆಪಾಸಿಟ್ ಟೇಕರ್ ಅಂದ್ರೆ ಏನು, ಯಾರು, ಮತ್ತೆ ನಿಯಂತ್ರಿತ ಠೇವಣಿ ಯೋಜನೆಗಳು ಯಾವ್ದ್ಯಾವ್ದು, ಅಂದ್ರೆ ರೆಗ್ಯುಲೇಟೆಡ್ ಠೇವಣಿ ಯೋಜನೆಗಳು ಯಾವ್ದ್ಯಾವ್ದು ಅದನ್ನು ನೋಡೋಣ. ಹಾಗೆ ಅನಿಯಂತ್ರಿತ ಠೇವಣಿ ಯೋಜನೆಗಳು ಅಂದ್ರೆ ಯಾವುದು, ನಿಯಂತ್ರಿತ ಠೇವಣಿ ಯೋಜನೆಗಳು ಅಂದ್ರೆ ಯಾವುದು ನೋಡೋಣ. ಹಾಗೆ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಸ್ಕೀಮ್ಸ್ ಅಂದ್ರೆ ಯಾವುದು ಅಂತಾನು ನೋಡೋಣ. ಹಾಗೆ ಅದರ ಮಾನಿಟರ್ ಮಾಡ್ಲಿಕ್ಕೆ ಇರುವಂತಹ ಕಾಂಪಿಟೆಂಟ್ ಅಥಾರಿಟಿ, ಸಕ್ಷಮ ಪ್ರಾಧಿಕಾರ ಅಂದ್ರೆ ಏನು, ಅದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಳ್ಳೋಣ. ಮತ್ತೆ ಪ್ರಮುಖವಾಗಿ ಇದರಲ್ಲಿರುವಂತಹ ಅಪರಾಧ, ದಂಡನೆಗಳ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಇದರಿಂದಾಗಿ ಸಹಕಾರ ಸಂಸ್ಥೆಗಳ ಮೇಲೆ ಏನ್ ಪರಿಣಾಮ ಆಗತ್ತೆ ಅದನ್ನ ತಿಳ್ಕೊಳ್ಳೋಣ ಸ್ನೇಹಿತರೆ. ಸೊ ಇದಿಷ್ಟು ಇವತ್ತು ನಾನು ಯೋಚನೆ ಮಾಡ್ಕೊಂಡಿರುವಂತಹ ವಿಷಯಗಳು. ಎಷ್ಟು ಸಾಧ್ಯವಾಗತ್ತೆ ಅಷ್ಟು ನೋಡೋಣ. ಸರಿಸುಮಾರು 45 ನಿಮಿಷಗಳ ಕಾಲ ಇದರ ಬಗ್ಗೆ ಚರ್ಚೆ ಮಾಡೋಣ. ಏನಾದ್ರೂ ಉಳಿದ್ರೆ ಮತ್ತೆ ಮುಂದಿನ ಕಂತಿಗೆ ವಿಸ್ತರಣೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಪ್ರಸ್ತುತಿಯನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ಕಾಯ್ದೆ ಸ್ವರೂಪ ವಿಶಿಷ್ಟ, ನಾನು ಹಿಂದೆನೆ ಹೇಳಿದ್ದೆ, ಹಿಂದಿನ ವಾರದಲ್ಲೇ, ಇದು ಒನ್ ಆಫ್ ದಿ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಆಕ್ಟ್ ಅಂತ ಹೇಳಿ. ಅಂದ್ರೆ ತುಂಬಾ ಪ್ರಭಾವಯುತವಾದಂತಹ ಕಾಯ್ದೆ, ಸಮಗ್ರವಾಗಿ ಮಾಡಿರುವಂತದ್ದು, ಅದನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಅತಿ ಸಣ್ಣ ಕಾಯ್ದೆ, ಆದ್ರೆ ಅದರ ಪ್ರಭಾವ ಜಾಸ್ತಿ ಇದೆ. ಕಾಯ್ದೆ 8 ಅಧ್ಯಾಯಗಳನ್ನ, 8 ಚಾಪ್ಟರ್ಸ್ ಅಂತ ಹೇಳ್ತೀವಿ, 44 ಸೆಕ್ಷನ್ಸ್ಗಳು ಮಾತ್ರ ಇದೆ ಇದರಲ್ಲಿ. ಇದು ಏನಂದ್ರೆ ಇದ್ರದ್ದು ತುಂಬಾ ಪ್ರಮುಖವಾದಂತ ಅಂಶ ಏನು ಅಂದ್ರೆ, ಈ ಕಾಯ್ದೆ ಇಡೀ ದೇಶ ವ್ಯಾಪ್ತಿ, ನಾನು ಹಿಂದೆನೆ ಹೇಳಿದ್ದೆ ಇದರ ವ್ಯಾಪ್ತಿ ಏನು ಅಂತ, ಇಡೀ ದೇಶದ ಭಾರತದಾದ್ಯಂತ ಜಮ್ಮು ಅಂಡ್ ಕಾಶ್ಮೀರವನ್ನು ಒಳಗೊಂಡಂತೆ ಭಾರತದ ಇಡೀ ದೇಶವನ್ನ ವ್ಯಾಪ್ತಿಯನ್ನು ಹೊಂದಿರ್ತದೆ ಅಂತ. ಆದ್ರೆ ಇದ್ರದ್ದು ಒಂದು ಏನ್ ಖುಷಿ ಏನಂದ್ರೆ, ಇದ್ರದ್ದು ಒಂದು ಒಳ್ಳೆ ಅಂಶ ಏನು ಅಂದ್ರೆ, ಓವರ್ ರೈಡಿಂಗ್ ಕ್ಲಾಸ್ ಇದೆ ಇದರಲ್ಲಿ. ಏನಾಗತ್ತೆ ಅಂದ್ರೆ, ಯಾವ್ಯಾವ ಇದನ್ನ ರಾಜ್ಯಗಳು, ತುಂಬಾ ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿಯ ಠೇವಣಿಗಾರರ ಸಂರಕ್ಷಣಾ ಕಾಯ್ದೆಗಳಿದಾವೆ, ಇಲ್ಲ ಅಂತಲ್ಲ. ಅದು ಆಯಾ ರಾಜ್ಯಗಳ ವ್ಯಾಪ್ತಿಗೆ ಮಾತ್ರ ಇರ್ತವೆ. ಆದ್ರೆ ದೇಶದಾದ್ಯಂತ ಇದ್ದಾಗ ಆ ರಾಜ್ಯದ ಕಾಯ್ದೆಗಳಲ್ಲಿ ಏನೇ ಹೇಳಿ, ಅದು ಯಾವುದು ಈ ಕಾಯ್ದೆಗಳಿಗೆ ವಿರೋಧವಾಗುವಂತ ಯಾವುದೇ ಅಂಶ ಅದರಲ್ಲಿದ್ರು ಅದೆಲ್ಲದು ನಲ್ಲಿಫೈ ಆಗತ್ತೆ. ದಿಸ್ ಆಕ್ಟ್ ವಿಲ್ ಪ್ರಿವೈಲ್. ಹಾಗಾಗಿ ಈ ಕಾಯ್ದೆ ಆ ಎಲ್ಲ ಬೇರೆ ಕಾಯ್ದೆಗಳನ್ನ ಯಾವುದೇ
ರಾಜ್ಯ ಅಥವಾ ಕೇಂದ್ರ ಕಾಯ್ದೆಯಲ್ಲಿ ಏನೇ ಹೇಳಿದ್ರು ಈ ಕಾಯ್ದೆ ಆ ಎಲ್ಲ ಕಾಯ್ದೆಗಳನ್ನ ಓವರ್ ರೈಡ್ ಮಾಡತ್ತೆ. ಇದು ಅತಿ ಮುಖ್ಯವಾದಂತ ಅಂಶ. ಯಾಕೆಂದ್ರೆ ನಿಮ್ಗೆ ನಾನು ಹಿಂದಿನ ಸಾರಿನೇ ಹೇಳಿದ್ದೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಕಾಯ್ದೆಗಳ ಇದ್ದಾಗ ಆಯಾ ಕಾಯ್ದೆಗಳ ಉಪಯೋಗವನ್ನ ಪಡೆದುಕೊಳ್ಳಿಕ್ಕೆ ಆಯಾ ಕಾಯ್ದೆಗಳ ಕೆಳಗಡೆಗೆ ಅಥವಾ ಆಯಾ ರಾಜ್ಯಗಳ ಕೆಳಗಡೆಗೆ ಹೋಗ್ತಾರೆ ಅನ್ನೋದೊಂದು ಹೇಳಿದ್ದೆ. ಪೂಂಜಿ ಸ್ಕೀಮ್ ಕೂಡ ಹೇಳಿದ್ದೆ. ಪೂಂಜಿ ಅಂದ್ರೆ ಚಾರ್ಲ್ಸ್ ಪೂಂಜಿ ಅಂದ್ರೆ ಯಾರು ಅನ್ನೋದು ಹೇಳಿದೆ. ಚಾರ್ಲ್ಸ್ ಪೂಂಜಿ ಇಟಲಿಯ ದೇಶದವನು, ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ತನ್ನ ಆಸ್ತಿಗಳನ್ನ ಹೊಂದಿದ್ದ. ಆದರೆ ಅವನು ಮೋಸ ಮಾಡಿದ್ದು ಮತ್ತು ಕಾರ್ಯಚಟುವಟಿಕೆ ನಡೆಸಿದ್ದು ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ, ಅಮೆರಿಕದಲ್ಲಿ ಮೋಸ ಮಾಡಿ ಎಲ್ಲರಿಗೂ ಮೋಸ ಮಾಡಿ ಪೂಂಜಿ ಸ್ಕೀಮ್ ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡು ಆ ದೇಶದ ಕಾಯ್ದೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಅವನು ಯುನೈಟೆಡ್ ಕಿಂಗ್ಡಮ್ಗೆ ಬಂದು ನೆಲೆಸಿದ. ಹಾಗೆ ನಮ್ಮ ದೇಶದಲ್ಲಿ ಕೂಡ ಬೇರೆ ಬೇರೆ ರಾಜ್ಯಗಳ ಕಾಯ್ದೆಗಳಲ್ಲಿರುವಂತಹ ಲೂಪ್ ಹೋಲ್ಸ್ ಅನ್ನ ಉಪಯೋಗಿಸ್ಕೊಳ್ಳಿಕ್ಕೆ ನಾನು ಅದನ್ನು ಕೂಡ ಎಕ್ಸಾಂಪಲ್ ಹೇಳಿದ್ದೆ. ವೀರಪ್ಪನ್ ಸ್ಟ್ರಾಟಜಿಕ್ ಪಾಯಿಂಟ್ ಅಲ್ಲಿ ಇದ್ದ, ಎಲ್ಲಿ ಕೇರಳ ಮತ್ತು ಕರ್ನಾಟಕ ಮತ್ತು ತಮಿಳುನಾಡಿನ 3 ಭಾಗ ಸೇರುವಂತಹ ಸ್ಟ್ರಾಟಜಿಕ್ ಪಾಯಿಂಟ್ ಅಲ್ಲಿ ಇದ್ದ. ಯಾವಾಗ ಕರ್ನಾಟಕದ ಪೊಲೀಸ್ನವ್ರು ಬರ್ತಾರೆ ಆವಾಗ ತಮಿಳುನಾಡಿಗೂ ಕೇರಳಕ್ಕೂ ಹೋಗ್ತಿದ್ದ. ಕೇರಳ ಪೊಲೀಸರು ಬಂದ್ರೆ ಕರ್ನಾಟಕಕ್ಕೂ ತಮಿಳುನಾಡಿಗೂ ಬರ್ತಿದ್ದ, ಅಥವಾ ತಮಿಳುನಾಡಿನ ಪೊಲೀಸ್ ಬಂದ್ರೆ ಕರ್ನಾಟಕ ಕೇರಳಕ್ಕೆ ಹೋಗ್ತಿದ್ದ. ಹೀಗೆ ಎಲ್ಲ 3 ರಾಜ್ಯಗಳ ಪೊಲೀಸ್ನಿಂದ ತಪ್ಪಿಸ್ಕೊಂಡು ಓಡಾಡ್ತಿದ್ದ. ಹೇಗೆ ಸಾಧ್ಯ ಆಯ್ತು ಅಂದ್ರೆ 3 ರಾಜ್ಯಗಳಲ್ಲಿ ಸಮನ್ವಯತೆ ಇಲ್ಲದೆ ಇರುವಂತದ್ದು. ಹಾಗೆ ಈ ಆರ್ಥಿಕ ಅಪರಾಧಗಳಿಗೋಸ್ಕರ, ಅದು ಕ್ರಿಮಿನಲ್ ಅಪರಾಧಗಳು, ಹಾಗೆ ಆರ್ಥಿಕ ಅಪರಾಧಗಳಿಗೋಸ್ಕರನು ಅದೇ ರೀತಿಯ ಕಾಯ್ದೆಗಳು ಬೇರೆ ಬೇರೆ ರಾಜ್ಯಗಳಲ್ಲಿ, ಈಗ ಮಹಾರಾಷ್ಟ್ರದಲ್ಲೂ ಒಂದಿದೆ, MPID ಕಾಯ್ದೆ ಅಂತಿದೆ, ಮಹಾರಾಷ್ಟ್ರ ಪ್ರೊಟೆಕ್ಷನ್ ಆಫ್ ಇನ್ವೆಸ್ಟ್ಮೆಂಟ್ ಇನ್ ಡೆಪಾಸಿಟ್ಸ್ ಅಂತ ಏನೋ ಒಂದು ಕಾಯ್ದೆ ಇದೆ, ಅಲ್ಲಿ ಕೂಡ ಇದೆ. ಆದ್ರೆ ಅಲ್ಲಿ ಮಾಡಿದ ಅಪರಾಧಗಳಿಗೆ ಮಾತ್ರ ಅದು ಅನ್ವಯಿಸುತ್ತೆ. ಅವರು ಅಲ್ಲಿ ಇದ್ದರೆ ಮಾತ್ರ ಹಿಡ್ಕೊಳ್ಬಹುದು. ಅವ್ರು ಏನಾದ್ರು ಕರ್ನಾಟಕಕ್ಕೋ ಅಥವಾ ಗುಜರಾತ್ಗೂ ಹೋದ್ರೆ ಆ MPID ಕಾಯ್ದೆ ಅನ್ವಯ ಆಗೋದಿಲ್ಲ. ಹಾಗೆ ನಮ್ಮಲ್ಲಿ KPID ಕಾಯ್ದೆ ಇದೆ. ನಮ್ಮ ಕರ್ನಾಟಕ ಪ್ರೊಟೆಕ್ಷನ್ ಆಫ್ ಇಂಟರೆಸ್ಟ್ ಆಫ್ ಡೆಪಾಸಿಟ್ಸ್ ಇನ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ನಮ್ಮಲ್ಲೂ ಒಂದಿದೆ. ಇದು ಕೂಡ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ವ್ಯಾಪ್ತಿ ಆಗತ್ತೆ. ಇಲ್ಲಿ ಅಪರಾಧ ಮಾಡಿ ಆಂಧ್ರಕ್ಕೋ ಒರಿಸ್ಸಾಕ್ಕೋ ವೆಸ್ಟ್ ಬೆಂಗಾಲ್ಗೆ ಹೋದ್ರೆ ಅವನನ್ನು ಹಿಡಿಲಿಕ್ಕೆ ನಮ್ಮಲ್ಲಿ ಕಾಯ್ದೆಗಳಿಲ್ಲ. ಹಾಗಾಗಿ ಈ ತರದ ನ್ಯೂನತೆಗಳನ್ನು ಉಪಯೋಗಿಸ್ಕೊಂಡು ಮೋಸ ಮಾಡುವಂತವರು, ವಂಚಕರು ನಮ್ಮ ದೇಶದಲ್ಲಿ ವಂಚನೆಯನ್ನ ಜಾಲವನ್ನ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಸಮಗ್ರವಾಗಿ ಇಡೀ ದೇಶಕ್ಕೆ ಅನ್ವಯಿಸುವಂತ ಕಾಯ್ದೆ. ಹಾಗಾಗಿ ಆಯಾ ರಾಜ್ಯಗಳಲ್ಲಿ ಇದೇ ರೀತಿಯ ಬೇರೆ ಕಾಯ್ದೆಗಳಿದ್ರೆ ಆ ಕಾಯ್ದೆಯಲ್ಲಿ ಏನೇ ಹೇಳಿದ್ರು ಅದರಲ್ಲಿ ಕೆಲವೊಂದ್ಸಾರಿ ರಿಯಾಯಿತಿಗಳು ಇರ್ಬೋದು, ಅಥವಾ ಕಡಿಮೆ ದಂಡನೆ ಇರ್ಬೋದು, ಈ ತರದ್ ಏನಾದ್ರು ಇದ್ರೆ ಅದನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಅಲ್ಲಿ ಆಪ್ಷನ್ ಇಡ್ಬೋದು. ನಮ್ಗೆ ಶಿಕ್ಷೆ ಕೊಡೋದಿದ್ರೆ ಕರ್ನಾಟಕ KPID ಯಲ್ಲಿ ಕೊಡಿ ಅಂತ, ನೋ ಆಪ್ಷನ್ಸ್. Once you are booked under unregulated BUDS Act ಅಲ್ಲಿ, ಬ್ಯಾನಿಂಗ್ ಆಫ್ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಸ್ಕೀಮ್ಸ್ ಆಕ್ಟ್ ಅಲ್ಲಿ ನೀವು ಬುಕ್ ಆಗಿದ್ದೀರಿ ಅಂದ್ರೆ ಯು ವಿಲ್ ಬಿ ಪನಿಶ್ಡ್ ಅಂಡರ್ BUDS Act ಓನ್ಲಿ. ಯು ವಿಲ್ ನಾಟ್ ಬಿ ಹ್ಯಾವಿಂಗ್ ಎನಿ. ಮತ್ತೆ KPID ಅಲ್ಲಿ ಅಥವಾ MPID ಅಲ್ಲಿ ಕೇಸ್ ಹಾಕ್ಲಿಕ್ಕೂ ಅಕಸ್ಮಾತ್ ಕೇಸ್ ಇದ್ರೆ ಅವುಗಳನ್ನ ನಲ್ಲಿಫೈ ಮಾಡ್ಬಿಡುತ್ತೆ ಈ ಆಕ್ಟ್. ಹಾಗಾಗಿ ಇದು ಮೋಸ್ಟ್ ಪವರ್ಫುಲ್. ಇದು ಓವರ್ ರೈಡಿಂಗ್ ಕ್ಲಾಸ್ ಇರುವಂತದ್ದು. ಇದರ ಒಂದರಿಂದಾಗಿ ನಾನು ಇವತ್ತು ಕಡೆಗೆ ನಿಮಗೆ ಹೇಳ್ತೀನಿ, ಕೆಲವೊಂದು ಎಕ್ಸಾಂಪಲ್ ಹೇಳ್ತೀನಿ. ನೀವು ಇವತ್ತು ಕೂಡ ನೋಡಿರ್ಬೋದು ನಮ್ಮ ಪೇಪರ್ನಲ್ಲಿ, ನಿನ್ನೆಯ ನ್ಯೂಸ್ ಕೂಡ ಬಂದಿದೆ. ಸಹಾರಾ ಇನ್ವೆಸ್ಟರ್ಸ್ಗೆ ಸೆಂಟ್ರಲ್ ಗವರ್ಮೆಂಟ್ನವರು ಇಷ್ಟು ಕೋಟಿಗಟ್ಟಲೆ ಪರಿಹಾರವನ್ನು ಕೊಡ್ಲಿಕ್ಕಾಯ್ತು. ಯಾಕೆಂದ್ರೆ ಅವರು ಕೂಡ ಇದೇ ಆಕ್ಟ್ ಅಲ್ಲಿ ಉಪಯೋಗಿಸ್ಕೊಂಡು ಅವರನ್ನ ಇದು ತಗೊಂಡಿರುವಂತದ್ದು. ನೋಡೋಣ ಯಾವ್ದು ಅನುಕೂಲ ಆಗತ್ತೆ ಅಲ್ಲೆಲ್ಲ ನಿಮ್ಗೆ ವಿತ್ ಎಕ್ಸಾಂಪಲ್ ಹೇಳ್ತೀನಿ ನಾನು. ಹಾಗಾದ್ರೆ ಈ ಕಾಯ್ದೆಯಲ್ಲಿ ಡೆಪಾಸಿಟ್ ಅನ್ನೋದನ್ನ ಏನ್ ಹೇಳ್ತಾನೆ? ಡೆಪಾಸಿಟ್ ಅಂದ್ರೆ ಏನು? ಡೆಪಾಸಿಟ್ ಅಂದ್ರೆ ಠೇವಣಿ. ಠೇವಣಿ ಅಂದ್ರೆ ಏನು? ಠೇವಣಿ ಅಂದ್ರೆ ಡೆಫಿನಿಷನ್ ಏನ್ ಹೇಳತ್ತೆ? ನಗದು ಅಥವಾ ಇನ್ಯಾವುದೇ ರೂಪದಲ್ಲಿ ಸ್ವೀಕರಿಸಿರುವ ಮತ್ತು ಯಾವುದೇ ಸಮಯದಲ್ಲಿ ಮತ್ತು ಯಾವುದೇ ರೂಪದಲ್ಲಿ ಮರುಪಾವತಿಸಬೇಕಿರುವ ಯಾವುದೇ ಸಾಲ, ಠೇವಣಿ ಅಥವಾ ಮುಂಗಡಗಳ ಮೊತ್ತವಾಗಿರುತ್ತದೆ. ಇಲ್ಲಿ ನೋಡಿ, ನಗದು ರೂಪದಲ್ಲಿ ಅಥವಾ ಬ್ಯಾಂಕಿನ ಮೂಲಕ ಇದಿಷ್ಟಕ್ಕೆ ಹೇಳಿಲ್ಲ, ಯಾವುದೇ ರೂಪದಲ್ಲಿ ಅಂತ ಹೇಳಿದ್ದಾರೆ. ಎಲ್ಲಿ ಎಫೆಕ್ಟ್ ಆಗತ್ತೆ ಅನ್ನೋದು ನಾನು
ಅನಿಯಂತ್ರಿತ ಠೇವಣಿ ಯೋಜನೆಗಳ ಉದಾಹರಣೆಗಳನ್ನ ಹೇಳ್ತೀನಿ ನಾನು ಮುಂದೆ. ಆವಾಗ ನಿಮಗೆ ಗೊತ್ತಾಗತ್ತೆ ಇದು ಯಾವ್ಯಾವ್ದು ಅನಿಯಂತ್ರಿತ ಠೇವಣಿಗಳು ಅಂದ್ರೆ ಯಾವ್ದ್ಯಾವ್ದು ಅನ್ನೋದು ನಿಮಗೆ ಆಶ್ಚರ್ಯ ಆಗತ್ತೆ, ಎಲ್ಲೆಲ್ಲಿ ಕವರ್ ಆಗತ್ತೆ ಅನ್ನೋದನ್ನ. ಹಾಗಾಗಿ ನಗದು ಇರ್ಬೋದು ಅಥವಾ ಇನ್ಯಾವುದೇ ರೂಪದಲ್ಲಿ ಇರ್ಬೋದು, ನಗದೇತರ ರೂಪದಲ್ಲೂ ಇರ್ಬೋದು, ಯಾವುದೋ ಒಂದು ಸ್ವೀಕಾರ ಮಾಡಿದೀವಿ ಅದನ್ನ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಲ್ಲಿ ಮರುಪಾವತಿ ಮಾಡಬೇಕು, ಹಣವನ್ನೇ ಕೊಡದೆ ಬದಲು ವಸ್ತು ರೂಪದಲ್ಲಿ ಕೊಡೋದಿದ್ರು ಅದು ಕೂಡ ಅನಿಯಂತ್ರಿತ ಠೇವಣಿ ಅಥವಾ ಡೆಪಾಸಿಟ್ ಅಂತ ಅನ್ಸ್ಕೊಳತ್ತೆ. ಅಂದ್ರೆ ಇಲ್ಲಿ ಠೇವಣಿ ಸ್ವೀಕೃತಿದಾರ ಯಾರು ಡೆಪಾಸಿಟ್ ಟೇಕರ್ ಇರ್ತಾನೆ ಅವನು ಲಾಭ ಅಥವಾ ಲಾಭರಹಿತವಾಗಿ ನಗದು ಅಥವಾ ಬೇರೆ ರೂಪದಲ್ಲಿ ಒದಗಿಸುವ ಸೇವೆಯನ್ನೂ ಒಳಗೊಂಡಿರ್ತದೆ. ಯಾರು ನಿಮ್ಮಿಂದ ಡೆಪಾಸಿಟ್ ತಗೊಂಡು ನಾನು ಸೇವೆಯನ್ನು ಕೊಡ್ತೀನಿ ಅಂತ ಹೇಳಿರ್ತಾನೆ, ಆ ಸೇವೆಯನ್ನು ಕೊಡ್ಲಿಕ್ಕೆ ವಿಫಲನಾಗ್ತಾನೆ, ಆಗ ದೂರುಗಳು ಬಂದಲ್ಲಿ ಅದು ಕೂಡ ಡೆಪಾಸಿಟ್ ಅಂತ ಕನ್ಸಿಡರ್ ಆಗತ್ತೆ. ಅಂತಹ ಡೆಪಾಸಿಟ್ ಕೂಡ ಈ ಬಡ್ಸ್ ಆಕ್ಟ್ ಕೆಳಗಡೆ ಬರುತ್ತೆ. ಆದ್ರೆ ಏನಪ್ಪಾ ಅಂದ್ರೆ ಇದರಲ್ಲಿ ಅದು ಠೇವಣಿ ಆಗಿರ್ಬೇಕು ಅಥವಾ ಬೇರೆಯವರು ಕೊಟ್ಟಿರ್ಬೇಕು, ಓನರ್ಗಳು ಅಥವಾ ಮಾಲೀಕರು ಕೊಟ್ಟ ಹಣ ಆಗಿರ್ಬಾರ್ದು. ಮಾಲೀಕರು ಅಂತ ಹೇಳಿದ್ರೆ ಬಂಡವಾಳ ಇದರಲ್ಲಿ ಸೇರೋದಿಲ್ಲ. ಯಾವುದೇ ವ್ಯಕ್ತಿ ಕ್ಯಾಪಿಟಲ್ ಕೊಟ್ಟಿದ್ದರೆ, ಬಂಡವಾಳ ಕೊಟ್ಟಿದ್ದರೆ, ಫಾರ್ ಎಕ್ಸಾಂಪಲ್ ನಮ್ಮ ಸಹಕಾರ ಸಂಸ್ಥೆಗಳಲ್ಲಿ ಠೇವಣಿ ಬೇರೆ ಬಂಡವಾಳ ಬೇರೆ. ಷೇರು ಹಾಕಿದ್ದರೆ ಅದು ಠೇವಣಿ ಆಗೋದಿಲ್ಲ. ಷೇರು ಹಾಕುವಂಥದ್ದು ಮಾಲೀಕರ ಬಂಡವಾಳ. ಹಾಗಾಗಿ ಮಾಲೀಕರು ತಾವು ತೊಡಗಿಸಿರುವಂತಹ ಬಂಡವಾಳ ಈ ಠೇವಣಿ ಆಕ್ಟ್ ಅಲ್ಲಿ ಬರೋದಿಲ್ಲ. ನಾಳೆ ಬಂಡವಾಳವನ್ನ ಹಿಂತಿರುಗಿಸ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಈ ಬಡ್ಸ್ ಆಕ್ಟ್ ಕೆಳಗಡೆ ಆಕ್ಷನ್ ತಗೊಳ್ಳಿಕ್ ಬರೋದಿಲ್ಲ ಸ್ನೇಹಿತರೆ. ಅದು ಯಾಕೆ ಅನ್ನೋದನ್ನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಹಕಾರಿಗಳಿಗೆ ಆಗುವಂತ ಪರಿಣಾಮಗಳು ಏನು ಅಂತ ಹೇಳಿದಾಗ ನಿಮ್ಗೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಹಾಗಾಗಿ ಇಲ್ಲಿ ಡೆಪಾಸಿಟ್ ಅಂತ ಹೇಳಿದ್ರೆ ಯಾವುದೇ ರೂಪದಲ್ಲಿ ಹಣವನ್ನು ತೆಗೆದುಕೊಂಡು ಯಾವುದೇ ರೂಪದಲ್ಲಿ ಡೆಪಾಸಿಟ್ ತಗೊಂಡು ಅವಧಿ ಠೇವಣಿ ತಗೊಂಡಿರ್ಬೇಕು ಅದು ಏನಿಲ್ಲ. ಡೆಪಾಸಿಟ್ ಯಾವುದೇ ಕಾರಣಕ್ಕೆ ತಗೊಂಡಿರ್ಬೋದು, ಹಣವನ್ನು ಯಾವುದೇ ಕಾರಣಕ್ಕೆ ತಗೊಂಡಿರ್ಬೋದು, ಯಾವುದೇ ಕಾರಣದ ರೂಪದಲ್ಲಿ ಅದಕ್ಕೆ ಮರುಪಾವತಿ ಮಾಡ್ತೀನಿ ಅಂತ ಹೇಳಿರ್ಬೋದು, ಸೇವೆ ಸಲ್ಲಿಸ್ತೀನಿ ಅಥವಾ ವಸ್ತುಗಳನ್ನು ಕೊಡ್ತೀನಿ, ಈ ರೀತಿ ಯಾವುದೇ ಹೇಳಿರ್ಬೋದು, ಅದೆಲ್ಲದು ಡೆಪಾಸಿಟ್ ಅನ್ಸ್ಕೊಳತ್ತೆ. ಆಮೇಲೆ ಡೆಪಾಸಿಟ್ ಟೇಕರ್ಸ್ ಅಂದ್ರೆ ಯಾರು? ಠೇವಣಿ ಸ್ವೀಕೃತಿಗಾರ. ಸ್ವೀಕೃತಿದಾರ ಅಲ್ಲ, ಸ್ವೀಕೃತಿಗಾರ. ಅದು ಒಂದ್ ಸ್ವಲ್ಪ ಟೆಕ್ನಿಕಲ್ ಇದಿದೆ, ಚೇಂಜ್ ಇದೆ, ಹಾಗಾಗಿ ಅದನ್ನ ಅರ್ಥ ಮಾಡ್ಕೊಳ್ಳಿ. ಡೆಪಾಸಿಟ್ ಟೇಕರ್ ಅನ್ನೋದ್ರಲ್ಲಿ ಯಾರ್ಯಾರು ಬರ್ತಾರೆ? ಯಾವುದೇ ಒಬ್ಬ ವ್ಯಕ್ತಿ ಅಥವಾ ವ್ಯಕ್ತಿಗಳ ಗುಂಪು, ಇಂಡಿವಿಜುವಲ್ ಆರ್ ಅಸೋಸಿಯೇಷನ್ ಆಫ್ ಪರ್ಸನ್ಸ್ ಅಂತ ಹೇಳ್ತಾರೆ. ವ್ಯಕ್ತಿಗಳ ಗುಂಪು, ಒನ್ ಪರ್ಸನ್ ಇದೇ ಇರ್ಬೋದು, ಏಕ ವ್ಯಕ್ತಿ ಪ್ರೊಪ್ರೈಟರ್ಶಿಪ್ ಕನ್ಸರ್ನ್ ಆಗಿರ್ಬೋದು, ಅಥವಾ ಪಾರ್ಟ್ನರ್ಶಿಪ್ ಕನ್ಸರ್ನ್ ಆಗಿರ್ಬೋದು, ಅಥವಾ ಲಿಮಿಟೆಡ್ ಜವಾಬ್ದಾರಿ ಇರುವಂತದ್ದು LLPಗಳಾಗಿರ್ಬಹುದು, ಅಥವಾ ಕಂಪನಿ ಆಕ್ಟ್ ಕೆಳಗಡೆ ನೋಂದಣಿಯಾದಂತಹ ಯಾವುದೇ ರೀತಿಯ ಕಂಪನಿಗಳು, ಪಬ್ಲಿಕ್ ಕಂಪನಿ, ಪ್ರೈವೇಟ್ ಲಿಮಿಟೆಡ್ ಕಂಪನಿ ಯಾವುದೇ ಆಗಿರ್ಬೋದು, ಸಂಘಗಳು ಅಥವಾ ಸಂಸ್ಥೆಗಳು ಅಥವಾ ಸೊಸೈಟಿಗಳು ಯಾವುದೇ ಆಗಿರ್ಬೋದು, ಅಸೋಸಿಯೇಷನ್ ಆಫ್ ಪರ್ಸನ್ಸ್ ಆಗಿರ್ಬೋದು, AOP, ಸಹಕಾರಿ ಸಂಸ್ಥೆ ಆಗಿರ್ಬೋದು, ಬಹುರಾಜ್ಯ ಸಹಕಾರಿ ಸಂಘಗಳಾಗ್ಬೋದು, ಅಥವಾ ರಾಜ್ಯ ಮಟ್ಟದ ಸಹಕಾರಿ ಸಂಘಗಳು, ಅಥವಾ ರಾಜ್ಯ ಕಾಯ್ದೆ ಅಡಿಯಲ್ಲಿ ನೋಂದಣಿಯಾದಂತಹ ಸಹಕಾರಿ ಸಂಸ್ಥೆಗಳು. ಅಂದ್ರೆ ಸಹಕಾರಿ ಸಂಸ್ಥೆಗಳು ಕೂಡ ಠೇವಣಿ ಸ್ವೀಕೃತಿಗಾರ ಅಂದರೆ ಡೆಪಾಸಿಟ್ ಟೇಕರ್ ಅನ್ನೋ ಡೆಫಿನಿಷನ್ ಬರುತ್ತೆ. ಅಂದ್ರೆ ಈ ಅನಿಯಂತ್ರಿತ ಠೇವಣಿ ಯೋಜನೆಗಳಲ್ಲಿ ನಮ್ಮ ಹೆಸರು ಇದೆ, ಅಂದ್ರೆ ನಮ್ಮ ಸಹಕಾರ ಸಂಸ್ಥೆಗಳ ಹೆಸರು ಇದೆ. ನಾವು ಯಾವಾಗ ಇದ್ರ ಕೆಳಗಡೆ ಬರ್ತೀವಿ ಅನ್ನೋದು ನೋಡೋಣ. ರೆಗ್ಯುಲೇಟೆಡ್ ಡೆಪಾಸಿಟ್ಸ್ ಅಂದ್ರೆ ಏನು? ನಿಯಂತ್ರಿತ ಠೇವಣಿ ಅಂದ್ರೆ ಏನು? ಹಾಗಾದ್ರೆ ಕ್ಲಿಯರ್ ಆಗಿ ಹೇಳ್ತಾನೆ. ರೆಗ್ಯುಲೇಟೆಡ್ ಡೆಪಾಸಿಟ್ ಸ್ಕೀಮ್ಸ್ ಮೀನ್ಸ್ ದಿ ಸ್ಕೀಮ್ ಸ್ಪೆಸಿಫೈಡ್ ಅಂಡರ್ ಕಾಲಮ್ 3 ಆಫ್ ದಿ ಫಸ್ಟ್ ಶೆಡ್ಯೂಲ್. ಒಂದು ಶೆಡ್ಯೂಲ್ ಹೇಳ್ತಾರೆ, ಅದರ ಪ್ರಕಾರ ಇರುವಂತದ್ದು. ಏನ್ ಹೇಳುತ್ತದು? ಅದರಲ್ಲಿ ಎಲ್ಲಾ ತರದ ಠೇವಣಿ ಯೋಜನೆಗಳನ್ನು ಹೇಳಿದ್ದಾನೆ. ಅದರ ಶೆಡ್ಯೂಲ್ ನಾನು ಹೇಳ್ತೀನಿ ನಿಮ್ಗೆ. ಅಧಿಕೃತ ಠೇವಣಿ ಸ್ವೀಕೃತಿದಾರ ಯಾರು? ಅಧಿಕೃತ ಠೇವಣಿ ಸ್ವೀಕೃತಿದಾರ ಇದ್ದಾನೆ, ಅವನು ನೋಂದಣಿ ಹೊಂದಿರುವ ಅಥವಾ ನಿಯಂತ್ರಣಕ್ಕೆ ಒಳಪಟ್ಟಿರುವ ಯಾವುದೇ ಕಾಯ್ದೆಯಡಿಯಲ್ಲಿ ಸಂಗ್ರಹಿಸಲು ಅನುಮತಿ ಇರುವ ಠೇವಣಿಗಳ ಮೊತ್ತ ರೆಗ್ಯುಲೇಟೆಡ್ ಡೆಪಾಸಿಟ್. ರೆಗ್ಯುಲೇಟೆಡ್ ಡೆಪಾಸಿಟ್ ಸ್ಕೀಮ್ ಅಂತ ಹೇಳಿದ್ರೆ ಏನಂದ್ರೆ ಯಾವುದೋ ಒಂದು ಆಕ್ಟ್ ಕೆಳಗಡೆ ನಾವು ರಿಜಿಸ್ಟ್ರೇಷನ್ ಆಗಿರ್ತೀವಿ. ಸಹಕಾರ ಸಂಸ್ಥೆಗಳು ನಾವು ರಿಜಿಸ್ಟರ್ ಆಗಿದ್ದೀವಿ, NBFCಗಳು ರಿಜಿಸ್ಟರ್ ಆಗಿದೆ, RBI ನೋಡುತ್ತೆ, ಕೋಆಪರೇಟಿವ್ ಬ್ಯಾಂಕ್ಗಳು ರಿಜಿಸ್ಟರ್ ಆಗಿದೆ, ಅದಕ್ಕೆ RBI ನೋಡುತ್ತೆ. ಹಾಗೆ ಬೇರೆ ಬೇರೆ ಇದಕ್ಕೆಲ್ಲ ಬೇರೆ ಬೇರೆ ರೆಗ್ಯುಲೇಟರ್ ಇರ್ತಾರೆ. ಅಂತಹ ರೆಗ್ಯುಲೇಟರ್ಸ್ ಕೊಟ್ಟ ಅನುಮತಿ ಮೇರೆಗೆ ಅಥವಾ
ಅವರ ನೋಂದಣಿ ಪಡೆದ ನಂತರ ತಗೊಳ್ಳುವಂತಹ ಯಾವುದೇ ಠೇವಣಿ ಇರ್ಬೋದು, ಅವೆಲ್ಲ ರೆಗ್ಯುಲೇಟೆಡ್ ಡೆಪಾಸಿಟ್ ಸ್ಕೀಮ್ಸ್ ಆಗತ್ತೆ, ನಿಯಂತ್ರಿತ ಠೇವಣಿ ಅಂತ ಆಗತ್ತೆ. ಅಂದ್ರೆ ಅಂತವರು ಅಧಿಕೃತ ಠೇವಣಿ ಸ್ವೀಕರಿಸಿದಾರರಾಗ್ತಾರೆ. ಆವಾಗ ನಿಯಂತ್ರಿತ ಠೇವಣಿಯ ಮೊತ್ತ ಯಾವುದು? ಅಂತಹ ಠೇವಣಿ ಸ್ವೀಕೃತಿದಾರನು ತಾನು ನೋಂದಣಿ ಹೊಂದಿರುವ ಅಥವಾ ನಿಯಂತ್ರಣಕ್ಕೆ ಒಳಪಟ್ಟಿರುವ ಯಾವುದೇ ಕಾಯ್ದೆ ಅಡಿಯಲ್ಲಿ ಸಂಗ್ರಹಿಸಲು ಅನುಮತಿ ಇರುವ ಠೇವಣಿಗಳ ಮೊತ್ತ. ಫಾರ್ ಎಕ್ಸಾಂಪಲ್, ನಮಗೆ ಸಹಕಾರ ಕಾಯ್ದೆಯಲ್ಲಿ ನಮಗೆ ಎಷ್ಟು ಠೇವಣಿ ಸ್ವೀಕರಿಸಬಹುದಾದ ಠೇವಣಿ ಅಥವಾ ಸಾಲದ ಗರಿಷ್ಠ ಮೊತ್ತ ಇದೆ ನಮಗೆ. ನಿಮ್ಮ ಸ್ವಂತ ಬಂಡವಾಳದ 30 ಪಟ್ಟು ಅಥವಾ 50 ಪಟ್ಟು ನಾವು ನಮ್ಮ ಬೈಲಾದಲ್ಲಿ ಸ್ಪೆಸಿಫೈ ಮಾಡ್ಕೊಂಡಿರ್ತೀವಿ. ನಮ್ಮ ಕಾಯ್ದೆಯಲ್ಲಿ ನಾವು ನಮ್ಮ ಸ್ವಂತ ಬಂಡವಾಳ ಎಷ್ಟಿದೆ ನೋಡ್ಕೊಂಡು 1 ಲಕ್ಷ ಸ್ವಂತ ಬಂಡವಾಳ ಇದೆ ಅಂದ್ರೆ ನಾವೊಂದು 50 ಕೋಟಿ 100 ಕೋಟಿ ಸಂಗ್ರಹಿಸಬಹುದಾ? ಇಲ್ಲ, ಒಂದು ಮಿತಿ ಇದೆ. ಸಹಕಾರ ಸಂಘಗಳ ಕಾಯ್ದೆ 59ರ ಪ್ರಕಾರ ಆದ್ರೆ ಸ್ವಂತ ಬಂಡವಾಳದ 30 ಪಟ್ಟು, ಸೌಹಾರ್ದ ಸಹಕಾರಿ ಆದರೆ ಸ್ವಂತ ಬಂಡವಾಳದ 50 ಪಟ್ಟು ಕಾಯ್ದೆಯಲ್ಲಿ ಹೇಳಿದೆ. ನಾವು ಬೈಲಾದಲ್ಲಿ ಹಾಕೊಂಡಿರ್ತೀವಿ. ನಮಗೆ ಬೈಲಾದಲ್ಲಿ ಅನುಕೂಲ ಇರುವಂತದ್ದು ಎಷ್ಟು ತಗೊಳ್ಬಹುದು ಅಂದ್ರೆ ಅದರ 30 ಪಟ್ಟು ಅಥವಾ 50 ಪಟ್ಟು. ಅದಕ್ಕಿಂತ ಮೀರಿ ತಗೊಂಡ್ರೆ ಅದು ನಿಯಂತ್ರಿತ ಠೇವಣಿ ಆಗೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ನಮ್ ಸಹಕಾರ ಸಂಸ್ಥೆಗಳಿಗೆ ಅನ್ವಯಿಸುತ್ತಾ? ಖಂಡಿತ ಅನ್ವಯಿಸುತ್ತೆ. ಯಾವಾಗ ನಮ್ದು ರೆಗ್ಯುಲೇಟೆಡ್ ಡೆಪಾಸಿಟ್ಸ್ ಆಗತ್ತೆ, ಯಾವಾಗ ಅದು ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ಸ್ ಆಗತ್ತೆ ಅನ್ನೋದು ಈ ಇದರಲ್ಲಿದೆ. ಹಾಗಾಗಿ ನಾವು ಅದನ್ನ ನೋಡ್ಕೊಳ್ಬೇಕು. ಸ್ವಂತ ಬಂಡವಾಳ ಅಂದ್ರೆ ಏನು ಅಂತ ನಾನು ಹಿಂದೆನೆ ಒಂದು ಸಾರಿ ಬಂಡವಾಳದ ಬಗ್ಗೆ ಮಾತನಾಡುವಾಗ ಹೇಳಿದ್ದೆ. ಸಂದಾಯಿತ ಪಾಲು ಬಂಡವಾಳ ಮತ್ತು ಎಲ್ಲ ರೀತಿಯ ನಿಧಿಗಳು, ನಮಗೆ ಯಾವುದೇ ರೀತಿಯ ಇಯರ್ ಮಾರ್ಕೆಡ್ ಫಂಡ್ ಅಲ್ಲದ ರೀತಿಯ ನಿಧಿಗಳಿದ್ರೆ ಪ್ರಾವಧಾನಗಳು ನಮಗೆ ಸ್ವಂತ ಬಂಡವಾಳಕ್ಕೆ ಸೇರ್ಕೊಳ್ಳೋದಿಲ್ಲ. ಪ್ರಾವಧಾನಗಳನ್ನ ಹೊರತುಪಡಿಸಿದಂತೆ ನಿಧಿಗಳನ್ನ, ಅದಕ್ಕೋಸ್ಕರನೇ ನಿಧಿಗಳು ಅಂದ್ರೇನು, ಪ್ರಾವಧಾನಗಳು ಅಂದ್ರೇನು, ಅದೆರಡದ್ದು ತುಂಬಾ ಸುಮಾರು ಒಂದು 4-5 ಸಂಚಿಕೆಗಳಲ್ಲಿ ಅದರ ಬಗ್ಗೆ ನಾವು ವಿವರಿಸಿದ್ವಿ. ಹಾಗಾಗಿ ಪ್ರಾವಧಾನಗಳನ್ನು ಹೊರತುಪಡಿಸದಂತೆ ಸ್ವಂತ ಬಂಡವಾಳ ಅದರ ಒಟ್ಟು ಮೊತ್ತ ಎಷ್ಟಿದೆ? ಅದರ 30 ಪಟ್ಟು. ಸಪೋಸ್ ನಮ್ದು ಶೇರ್ ಕ್ಯಾಪಿಟಲ್, ಪೇಯ್ಡ್ ಅಪ್ ಕ್ಯಾಪಿಟಲ್ ಒಂದು 5 ಲಕ್ಷ ಇದೆ. ನಮ್ದು ಮೀಸಲು ನಿಧಿ, ಕಾರ್ಯಾಚರಣೆ ಮೀಸಲು ನಿಧಿ ಮತ್ತು ಬೇರೆ ಬೇರೆ ನಿಧಿಗಳು ಯಾವುದು ಎಂಬಾರ್ಕ್ಮೆಂಟ್ ಇದಿಲ್ಲ, ಅದರ ಮೇಲೆ ಯಾವುದೇ ಇದಿಲ್ಲ, ಅಂದ್ರೆ ಇಯರ್ ಮಾರ್ಕೆಡ್ ಫಂಡ್ಸ್ ಅಲ್ಲ. ಅಂತಹ ನಿಧಿಗಳು ನಮ್ಮಲ್ಲಿ ಒಂದು ಫಾರ್ ಎಕ್ಸಾಂಪಲ್ ಒಂದು 25 ಲಕ್ಷ ಇದೆ. 25 ಲಕ್ಷ ಮತ್ತು ಸಂದಾಯಿತ ಬಂಡವಾಳ 5 ಲಕ್ಷ ಸೇರಿ 30 ಲಕ್ಷ ಆಯ್ತು. 30 ಲಕ್ಷದ 30 ಪಟ್ಟು, 30% ಅಲ್ಲ, 30 ಪಟ್ಟು, 30 ಲಕ್ಷದ 30% ಅಂದ್ರೆ 9 ಕೋಟಿ ರೂಪಾಯಿವರೆಗೆ ನಾವು ಠೇವಣಿಯನ್ನು ಸಂಗ್ರಹಿಸಬಹುದು. ಆದ್ರೆ 9 ಕೋಟಿಗಿಂತ ಜಾಸ್ತಿ ಸಂಗ್ರಹಿಸಿದ್ವಿ. ನಮ್ದು ಸ್ವಂತ ಬಂಡವಾಳ ಇರುವಂತದ್ದು 30 ಲಕ್ಷ, ನಾವು ಸರಿಸುಮಾರು 50 ಕೋಟಿ ಬಂಡವಾಳ ಸಂಗ್ರಹಿಸಿದೀವಿ. ಆಗ 9 ಕೋಟಿ ಮಾತ್ರ ನಿಯಂತ್ರಿತ ಠೇವಣಿ ಆಗತ್ತೆ. ಅದರ ಮಿಕ್ಕಿರುವಂತಹ ಎಲ್ಲ ಠೇವಣಿಗಳು ಅನಿಯಂತ್ರಿತ ಠೇವಣಿ ಆಗತ್ತೆ. ಹಾಗಾಗಿ ನಮಗೆ ಕೂಡ ನೇರವಾಗಿ ಈ ಕಾಯ್ದೆ ಅನ್ವಯ ಆಗತ್ತೆ. ಎಷ್ಟೋ ಜನ ಸರ್ ಸಹಕಾರಿ ಸಂಸ್ಥೆಗಳಿಗೆ ನಮ್ಗೆ ಎಕ್ಸಂಪ್ಷನ್ ಇದೆ ಸರ್, ಎಕ್ಸಂಪ್ಷನ್ ಇಲ್ಲ ಸ್ನೇಹಿತರೆ. ನೀವು ಯಾವುದಕ್ಕೆ ಎಕ್ಸಂಪ್ಷನ್ ತಗೊಳ್ಬಹುದು ಅಂತ ನೋಡಿ. ಅದಕ್ಕೋಸ್ಕರ ಇದನ್ನ ನಾನು ಕಟ್ಟುನಿಟ್ಟಾಗಿ ಹೇಳ್ತಾ ಇದ್ದೀನಿ. ನಿಮ್ಮಲ್ಲಿ ನಿಯಂತ್ರಿತ ಠೇವಣಿ ಯಾವುದು ಅಂದ್ರೆ ರೆಗ್ಯುಲೇಟರ್ ನಿಮ್ಮನ್ನ ನಿಯಂತ್ರಣಾಧಿಕಾರಿಗಳು ಕೊಟ್ಟಿರುವಂತಹ ಲಿಮಿಟ್ ಒಳಗಡೆ ಸ್ವೀಕರಿಸಿದರೆ ಅದು ನಿಯಂತ್ರಿತ ಠೇವಣಿ ಆಗತ್ತೆ. ಅದಕ್ಕಿಂತ ಎಕ್ಸಿಡ್ ಆದರೆ ಅದು ಅನಿಯಂತ್ರಿತ ಠೇವಣಿ ಆಗತ್ತೆ. ಹಾಗಾದ್ರೆ ಏನು ನಿಯಂತ್ರಿತ ಠೇವಣಿಗಳು? ಯಾವುದೇ ಅಧಿಕೃತ ಪಿಂಚಣಿ ಯೋಜನೆಗಳು ಅಂದ್ರೆ ಅದು ಆಕ್ಟ್ ಅಲ್ಲಿ ಸ್ಪೆಸಿಫೈ ಆಗಿರುವಂತದ್ದು. ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳ ಸ್ವೀಕರಿಸುವ ಠೇವಣಿಗಳು ಅಂದ್ರೆ NBFCಗಳು. ಯಾವುದೇ ವಿಮಾ ಕಂಪನಿಯ ವಿಮಾ ಯೋಜನೆಗಳು ಅದು ನಿಯಂತ್ರಿತ ಠೇವಣಿಗಳು, ಡೆಪಾಸಿಟ್ ಸ್ಕೀಮು, ಅದು ಆಕ್ಟ್ ಸ್ಪೆಸಿಫೈ ಮಾಡಿದೆ. ಯಾವುದೇ ಕಂಪನಿಯ ನೀಡುವ ಶೇರ್ ಬೇಸ್ಡ್ ಎಂಪ್ಲಾಯೀಸ್ ಬೆನಿಫಿಟ್ ಸ್ಕೀಮ್, ಹಾಗೆ ಕಂಪನಿ ಅಧಿನಿಯಮದ ಕೆಳಗಡೆ ಹೊಂದಿರುವ ಕಂಪನಿಗಳು ಪಡೆಯುವಂತಹ ನಿಧಿಗಳು, ಠೇವಣಿಗಳು, ಅವಕ್ಕೆಲ್ಲ ರೆಸ್ಟ್ರಿಕ್ಷನ್ಸ್ ಇದೆ. ಹಾಗಾಗಿ ಅದು ಸೆಬಿಯಿಂದ ಪರವಾನಗಿ ಪಡೆದಿರುವಂತಹ ಸಾಮೂಹಿಕ ಹೂಡಿಕೆ ಯೋಜನೆಗಳು ಅಂದ್ರೆ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ಸ್. ಜೊತೆಗೆ ಸಹಕಾರ ಸಂಸ್ಥೆಗಳು ಆಯಾ ಕಾಯ್ದೆ ಅನ್ವಯ ಸದಸ್ಯರಿಂದ ಸ್ವೀಕರಿಸುವ ಠೇವಣಿಗಳು. ಕಾಯ್ದೆಯ ಅನ್ವಯ ನೀವು ಠೇವಣಿಯನ್ನ ಸ್ವೀಕರಿಸಿದರೆ ಅದು ರೆಗ್ಯುಲೇಟೆಡ್ ಡೆಪಾಸಿಟ್ ಸ್ಕೀಮ್.
ಕಾಯ್ದೆಯ ಅನ್ವಯ ಆಗದ ರೀತಿಯಲ್ಲಿ ಅಥವಾ ಕಾಯ್ದೆಯನ್ನು ಮೀರಿ ನೀವು ಸ್ವೀಕರಿಸಿದ್ರೆ ಅದು ಅನಿಯಂತ್ರಿತ ಠೇವಣಿ ಆಗ್ಬಿಡತ್ತೆ, ನಿಯಂತ್ರಿತ ಠೇವಣಿ ಆಗೋದಿಲ್ಲ. ಇಲ್ಲಿ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕಾಗಿರೋದು. ನೀವು ನೋಡ್ಕೊಳ್ಬೇಕಾಗಿರೋದು ಏನು ಅಂದ್ರೆ, ನಿಮ್ದು ನಿಯಂತ್ರಣದ ಒಳಗಿದೆಯೋ ನಿಯಂತ್ರಣ ತಪ್ಪಿದೆಯೋ, ನಿಮಗೆ ಇರುವಂತಹ ಅಧಿಕಾರದ ಮೀರಿ ನೀವು ತಗೊಳ್ತಾ ಇದ್ದೀರೋ ಅಥವಾ ನಿಮಗೆ ಏನ್ ಹೇಳಿದ್ದಾರೆ ಸ್ಪೆಸಿಫೈ ಮಾಡಿದ್ದಾರೆ ಅಷ್ಟು ಒಳಗಡೆ ಇದೆಯೋ. ಹಾಗೆ ಚೀಟಿ ಏನು ಚಿಟ್ ಫಂಡ್ ಆಕ್ಟ್ ಪ್ರಕಾರ ಇರುವಂತ ಕಂಪನಿಗಳು ಚಿಟ್ ಫಂಡಿನ ಕಾರಣಕ್ಕೋಸ್ಕರ ತಗೊಳ್ಳುವಂತ ಠೇವಣಿಗಳು, ಅವ್ರು ಡೆಪಾಸಿಟ್ ತಗೊಳ್ತಾರೆ ಸಬ್ಸ್ಕ್ರೈಬರ್ಸ್ ಇಂದ, ಇನ್ಸ್ಟಾಲ್ಮೆಂಟ್ಸ್ ಅಂತ ಹೇಳ್ತೀವಿ ನಾವು, ಅವುಗಳು ಕೂಡ ಇದಾವೆ. ಆಮೇಲೆ ಇನ್ನೊಂದು ಪ್ರೈಸ್ ಚಿಟ್ಸ್ ಅಂಡ್ ಮನಿ ಸರ್ಕ್ಯುಲೇಷನ್ ಸ್ಕೀಮ್ ಬ್ಯಾನಿಂಗ್ ಆಕ್ಟ್, ಅದೊಂದು ಆಕ್ಟ್ ಇದೆ. ಅದರ ಕೆಳಗಡೆ ಮಾನ್ಯತೆ ಪಡೆದಿರುವ ಬಹುಮಾನದ ಚಿಟ್ಗಳು, ಪ್ರೈಸ್ ಸ್ಕೀಮ್ಸ್ ಗಳನ್ನ ಈ ಪ್ರೈಸ್ ಚಿಟ್ಸ್ ಅಂಡ್ ಮನಿ ಸರ್ಕ್ಯುಲೇಷನ್ ಸ್ಕೀಮ್ ಕೆಳಗಡೆಗೆ ನೀವು ಮಾನ್ಯತೆ ಪಡೆದಿದ್ರೆ ಅಂತಹ ಬಹುಮಾನದ ಚೀಟಿಗಳು, ಬಹುಮಾನದ ಚಿಟ್ಸ್ಗಳು. ಮತ್ತೆ ಯಾವುದೇ ನಿಯಂತ್ರಣ ಪ್ರಾಧಿಕಾರದ ಅಡಿಯಲ್ಲಿ ಅಥವಾ ಪ್ರಾಧಿಕಾರದಿಂದ ನೋಂದಣಿ ಹೊಂದಿರುವ ಸಂಸ್ಥೆಯಿಂದ ಸ್ವೀಕರಿಸಲ್ಪಟ್ಟ ಠೇವಣಿಗಳು. ಅಂದ್ರೆ ಯಾವುದೇ ರೆಗ್ಯುಲೇಟೆಡ್, ಇದು RBI ಇರ್ಬೋದು ಅಥವಾ ನಬಾರ್ಡ್ ಇರ್ಬೋದು ಅಥವಾ ಈ ರೀತಿಯ ಕೆಲವೊಂದು ರೆಗ್ಯುಲೇಟರ್ಸ್ ಇದೆ. IRDA ಇದೆ, ಇನ್ಶೂರೆನ್ಸ್ ಕಂಪನಿಗಳೆಲ್ಲ IRDA ಇದೆ, ಕಂಪನಿಗಳಿಗೆಲ್ಲ ಸೆಬಿ ಇದೆ. ಎಷ್ಟು ತಗೊಳ್ಬಹುದು ಅಂತ ಸೆಬಿ, ಅದಕ್ಕಿಂತ ಜಾಸ್ತಿ ತಗೊಂಡ್ರೆ ಅದು ವೈಲೇಷನ್ ಆಗತ್ತೆ. ಅದರ ಬಗ್ಗೆ ಆ ತರ ತಗೊಂಡಿರುವಂತದ್ದು. ಹಾಗಾದ್ರೆ ಅನಿಯಂತ್ರಿತ ಠೇವಣಿ ಅಂದ್ರೆ ಏನು? ಅನಿಯಂತ್ರಿತ ಠೇವಣಿಯನ್ನು ತುಂಬಾ ಸಿಂಪಲ್ ಆಗಿ ಡಿಫೈನ್ ಮಾಡಿದ್ದಾರೆ. ಏನು ಅನಿಯಂತ್ರಿತ ಠೇವಣಿ? ನಿಯಂತ್ರಿತ ಠೇವಣಿ ಅಂದ್ರೆ ಲಿಸ್ಟೇ ಕೊಟ್ಟಿದ್ದಾರೆ ಇಂತಿಂತದ್ದು ಅಂತ. ಆದ್ರೆ ಅನಿಯಂತ್ರಿತ ಠೇವಣಿ ಅಂದ್ರೆ ಏನು? ಎರಡು ಇದನ್ನ ಹೇಳಿದ್ದಾರೆ. ಠೇವಣಿ ಸ್ವೀಕೃತಿದಾರರಲ್ಲದವರು ಸ್ವೀಕರಿಸಿದ ಠೇವಣಿಗಳು, ಅಂದ್ರೆ ಡೆಪಾಸಿಟ್ ಟೇಕರ್ ಅಲ್ಲದೆ ಹೋದ್ರೆ, ಯಾರ್ಯಾರು ಡೆಪಾಸಿಟ್ ಟೇಕರ್ ಅಂತ ಹೇಳಿ ನಾವು ನೋಡಿದ್ವಿ. ನಾವು ಅವ್ರ ಹೊರತಾಗಿ ಬೇರೆ ಯಾರು ತಗೊಂಡಿದ್ರೆ ಅದು ಅನಿಯಂತ್ರಿತ ಠೇವಣಿ. ಯಾರ್ಯಾರು ಡೆಪಾಸಿಟ್ ಟೇಕರ್ ಅಂತ ಹೇಳಿದ್ದು ನಾವು ನೋಡಿದೀವಿ. ಅವ್ರ ಹೊರತಾಗಿ ಬೇರೆ ಯಾರಾದ್ರೂ ಡೆಪಾಸಿಟ್ ಟೇಕರ್ ಅಲ್ಲದಿದ್ದವ್ರು ತಗೊಂಡಿದ್ರೆ ಅದು ಅನಿಯಂತ್ರಿತ ಠೇವಣಿ ಆಗತ್ತೆ. ಜೊತೆಗೆ ಠೇವಣಿ ಸ್ವೀಕೃತಿದಾರರು ಕೂಡ ಏನು ನಿಯಂತ್ರಿತ ಠೇವಣಿ ತಗೊಳ್ಳಿಕ್ಕೆ ನಮಗೆ ಅನುಮತಿ ಇದೆ, ಆ ಅನುಮತಿಗೆ ಮೀರಿ ಏನಾದ್ರು ತಗೊಂಡಿದ್ರೆ ಅದು ಕೂಡ ಅನಿಯಂತ್ರಿತ ಠೇವಣಿ ಆಗತ್ತೆ. ಅದಕ್ಕೆ ಎಕ್ಸಾಂಪಲ್ ಕೇಳಿದ್ರೆ, ಸಹಕಾರ ಸಂಘಗಳಿಗೆ 30 ಪಟ್ಟಿದೆ, 30 ಪಟ್ಟಿಗಿಂತ ಜಾಸ್ತಿ ತಗೊಂಡ್ವಿ, ಅದು ಅನಿಯಂತ್ರಿತ ಠೇವಣಿ ಆಗತ್ತೆ. ಹಾಗಾಗಿ ಅನಿಯಂತ್ರಿತ ಠೇವಣಿಗಳಿಗೆ ಏನ್ ಹೇಳ್ತಾನೆ, ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಸ್ಕೀಮ್ಸ್ ಗಳಿಗೆ ಏನು ಇದು ಕೊಡ್ತಾರೆ ಅವರು ಅಂದ್ರೆ, ನಿಯಂತ್ರಿತ ಠೇವಣಿ ಯೋಜನೆಗಳಲ್ಲಿ ಸೇರಿರದ ಹೂಡಿಕೆ ಯೋಜನೆಗಳು, ಅಲ್ಲಿ ಸೇರಿಲ್ಲ ಅಂದ್ರೆ ಅದೆಲ್ಲದೂ ಇಲ್ಲಿ ಬರ್ತದೆ. ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್, ಯಾವುದೇ ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್ ಗಳಿರ್ಬೋದು, ಯಾವುದೇ ಅನಧಿಕೃತ ಹೂಡಿಕೆ ಯೋಜನೆಗಳಿರ್ಬೋದು, ಸೈಟ್ಗಳಲ್ಲಿ ಬೇರೆ ಬೇರೆ ಯೋಜನೆ. ನಾನು ಹೇಳ್ತೀನಿ, ನನ್ನ ಸಹಕಾರಿಗಳ ಸಂಸ್ಥೆಗಳು ಯಾವ್ದಾವ ತರ ಮಾಡ್ಬಾರ್ದು ಅಂತಾರೆ. ಅನಧಿಕೃತ ಬಹುಮಾನ ಬೆನಿಫಿಟ್ ಸ್ಕೀಮ್ಗಳು, ನಾವು ಎಲ್ಲರೂ ಸೇರಿದೀವಿ. ಎಲ್ಲೆಲ್ಲಿ ಯಾವ್ದೋ ಒಂದು ಅಂಗಡಿಯಲ್ಲಿ ಒಂದು ಟಿವಿ ಯೋಜನೆಗಳು, ಹೌಸ್ ಹೋಲ್ಡ್, ಇದನ್ನ ನೀವು 50 ಜನ ಮೆಂಬರ್ ಮಾಡ್ಕೊಂಡು ಅವರು ಪ್ರತಿ ತಿಂಗಳ ಇಷ್ಟಿಷ್ಟು ತಗೊಂಡು ಅವರಿಗೆ ಲಾಟ್ರಿ ಮೂಲಕ ಬಂದು ತಗೊಂಡು ಅಂತದ್ದು, ಈ ತರದಲ್ಲ ಇದೆಯಲ್ಲ, ಅವೆಲ್ಲದು ಅನಿಯಂತ್ರಿತ ಠೇವಣಿ ಯೋಜನೆಗಳು ಸ್ನೇಹಿತರೆ. ಬಂಗಾರದ ಅಂಗಡಿಗಳಲ್ಲಿ ತಗೊಳ್ತಾರೆ, ಸ್ಕೀಮ್ ಮಾಡ್ತಾರೆ, ಗೋಲ್ಡ್ ಸ್ಕೀಮ್. ನೀವು ಪ್ರತಿ ತಿಂಗಳು ಇಷ್ಟು ಕಟ್ತೀರಿ, ಅಷ್ಟರ ನಂತರ ಲಾಸ್ಟಿಗೆ ನಿಮಗೆ ಇಷ್ಟು ಮೌಲ್ಯದ ಬಂಗಾರವನ್ನು ಕೊಡ್ತೀನಿ, ಮಧ್ಯದಲ್ಲಿ ಡ್ರಾ ಮಾಡ್ತೀವಿ, ಅದಕ್ಕೆ ಬಂಗಾರದ್ದು ಅಥವಾ ಬೆಳ್ಳಿದ ವಸ್ತುಗಳನ್ನು ಕೊಡ್ತೀವಿ. ವೆಹಿಕಲ್ನವರದ್ದು ನಡೆಸ್ತಾರೆ, ವೆಹಿಕಲ್ಗಳಲ್ಲಿ ಸ್ಕೀಮ್ ಮಾಡ್ತಾರೆ. ನೀವು ಕಟ್ತಾ ಹೋದ್ರೆ ಪ್ರತಿ ತಿಂಗಳ ಡ್ರಾ ಮಾಡ್ತೀವಿ, ಪ್ರತಿ ತಿಂಗಳು ಡ್ರಾ ಮಾಡಿದಾಗ ಒಬ್ಬೊಬ್ಬರಿಗೆ ಒಂದೊಂದು ಬಹುಮಾನವನ್ನು ಕೊಡ್ತೀವಿ. ಆ ಡ್ರಾದಲ್ಲಿ ಬಂಪರ್ ಬಂದಂತಹ ವ್ಯಕ್ತಿಯ ಅಕ್ಕಪಕ್ಕದ ನಂಬರ್ಗೆ ಸಮಾಧಾನಕರ ಬಹುಮಾನ ಕೊಡ್ತೀವಿ. ಅನೇಕರು ನೀವು ನೋಡಿರ್ಬೋದು. ಆ ರೀತಿ ಏನೇ ಬೆನಿಫಿಟ್ ಸ್ಕೀಮ್ಗಳು ಮಾಡಿದ್ರೆ ಅದೆಲ್ಲದು ಅನಧಿಕೃತ. ಅದಕ್ಕೆ ಯಾರು ರೆಗ್ಯುಲೇಷನ್ ಕೊಡೋದಿಲ್ಲ, ಅದಕ್ಕೆ ಯಾವುದು ಪರ್ಮಿಷನ್ ಕೊಡೋದಿಲ್ಲ. ಅಂತದ್ದು ಸ್ಕೀಮ್ಗಳನ್ನ ಏನಾದ್ರು ಮಾಡ್ಕೊಂಡ್ರೆ ಏನ್ ಮಾಡ್ತಿದ್ರು ಅಂದ್ರೆ, ಪ್ರೈಸ್ ಚಿಟ್ಸ್ ಅಂಡ್ ಮನಿ ಸರ್ಕ್ಯುಲೇಷನ್ ಬ್ಯಾನಿಂಗ್ ಸ್ಕೀಮ್ ಅಂತೇಳಿ ಒಂದು ಆಕ್ಟ್ ಅಂತೇಳಿ ಬಂತು. ಅದರಲ್ಲಿ ಅವರು ಸ್ಪೆಸಿಫೈ ಮಾಡಿದ್ರು, ಸಾರ್ವಜನಿಕವಾಗಿ ಮಾಡುವಂತಿಲ್ಲ ಅಂತ ಮಾಡಿದ್ರು. ಅದಕ್ಕೆ ಕೆಲವರು ವಂಚಕರು ಏನ್ ಮಾಡಿದ್ರು, ಆ ರಸೀದಿಗಳಲ್ಲಿ, ಪಾಂಪ್ಲೆಟ್ಗಳಲ್ಲಿ ಮತ್ತು ಇದರಲ್ಲಿ ಮಿತ್ರರಲ್ಲಿ ಮಾತ್ರ,
ಸ್ನೇಹಿತರಲ್ಲಿ ಮಾತ್ರ ಅಂತ ಹಾಕೊಂಡು ಸ್ಕೀಮ್ಗಳನ್ನು ಮಾಡಿದ್ರು. ಮಿತ್ರರಲ್ಲಿ ಮಾತ್ರ ಮಾಡಿದ್ರೆ ಮಿತ್ರರು ಅಂದ್ರೆ ಸಾರ್ವಜನಿಕರ ಅಲ್ಲ ಅನ್ನೋದು ಹೌದು, ಖಂಡಿತ. ಆದ್ರೆ ಹಾಗೆ ಮಾಡಿ ಮಿತ್ರರಲ್ಲದವರನ್ನು ಕೂಡ ಎನ್ರೋಲ್ಮೆಂಟ್ ಮಾಡ್ಕೊಂಡು ಅವರೆಲ್ಲರಿಗೂ ಮೋಸ ಮಾಡಿ ಹೋಗದಂತ ಸಂಸ್ಥೆಗಳಿದಾವೆ. ಅಂತಹ ಸ್ಕೀಮ್ಗಳು ಈಗ ಮಿತ್ರರಲ್ಲಿ ಮಾತ್ರ ಹಾಕೊಂಡ್ರು ಉಪಯೋಗ ಆಗೋದಿಲ್ಲ, ಅನಿಯಂತ್ರಿತ ಠೇವಣಿ ಯೋಜನೆ ಆಗ್ಬಿಡತ್ತೆ. ನೀವು ಬರ್ತೀರಿ ಡೈರೆಕ್ಟ್ ಆಗಿ. ನಿಮ್ ಊರಿನಲ್ಲಿ ಯಾವ್ದೋ ಒಂದು ಹೊಸ ಶೋರೂಮ್ ಓಪನ್ ಆಗಿದೆ, ಅವ್ರು ಸ್ಕೀಮ್ ಮಾಡಿದ್ದಾರೆ. ಆ ಸ್ಕೀಮ್ ನಲ್ಲಿ ನಿಮ್ಗೆ ಎಲ್ಲೋ ಒಂದ್ ಕಡೆ ಆಮಿಷಗಳನ್ನು ಓಡ್ತಾ ಇದ್ದಾರೆ, ಒಂದಿಷ್ಟು ಸಾಧ್ಯವಾಗದಂತಹ ರೀತಿಯಲ್ಲಿ ಅವರು ಇದನ್ನ ನಡೆಸ್ತಾ ಇದ್ದಾರೆ ಅಂತ ಅನ್ಸಿದ್ರೆ ತಕ್ಷಣ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದು. ಮುಂದೆ ಬರ್ತೀನಿ ಇದರಲ್ಲಿ ಯಾವ ರೀತಿ ಇದ್ ಮಾಡ್ಬೋದು ಅನ್ನೋದು. ಹಾಗೆ ಈ ಅನಧಿಕೃತ ಬಹುಮಾನ ಅಥವಾ ಬೆನಿಫಿಟ್ ಸ್ಕೀಮ್ಗಳು ಎಲ್ಲೆಲ್ಲಿಂದನೂ ಬ್ರಾಂಚ್ಗಳು ಮಾಡ್ತಾರೆ. ಅಷ್ಟು ಜನ ಸೇರಿದ್ದಾರೆ, ಇಷ್ಟು ಜನ ಸೇರಿದ್ದಾರೆ, ನಮ್ದು 22ನೇ ಬ್ಯಾಚ್, ಇದು 27ನೇ ಬ್ಯಾಚ್, 113ನೇ ಬ್ಯಾಚ್ ಅಂತೆಲ್ಲ ನಮ್ಗೆ ಯಾಮಾರಿಸಿ ನಮ್ಮನ್ನು ಸೇರಿಸ್ಕೊಳ್ತಾರೆ. ಪ್ರತಿ ತಿಂಗಳ 1000 ರೂಪಾಯಿ ಕಟ್ಟಿ 24 ತಿಂಗಳು ಕಟ್ಟಿ 24,000 ರೂಪಾಯಿ ಆಗತ್ತೆ. ನಿಮಗೆ 50,000 ರೂಪಾಯಿ ವರ್ತ್ ವೆಹಿಕಲ್ ಕೊಡ್ತೀವಿ, ಅಥವಾ ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್ ಕೊಡ್ತೀವಿ, ಅಥವಾ ಇನ್ಯಾವುದೋ ಕೊಡ್ತೀವಿ, ಅಥವಾ ಪ್ರತಿ ತಿಂಗಳು ಡ್ರಾ ಮಾಡ್ತೀವಿ. ಆಗ ನೀವು ನಿಮಗೆ ಡ್ರಾ ನಲ್ಲಿ ಗೆದ್ರೆ ನಿಮಗೆ ನೀವು ಏನ್ ಆಯ್ಕೆ ಮಾಡ್ಕೊಂಡಿದ್ರು ಅದನ್ನ ಕೊಟ್ಬಿಡ್ತೀವಿ, ಮುಂದಿನ ತಿಂಗಳಿಂದ ಕಟ್ಟದ್ ಬೇಡ. ಈ ರೀತಿ ಅನೇಕ ಸ್ಕೀಮ್ಗಳು ನೀವು ನೋಡಿರ್ಬೋದು, ನಮ್ಮಲ್ಲಿ ಎಲ್ಲ ಕಡೆಗೆ ಬರ್ತಾ ಇರ್ತವೆ. ಅವೆಲ್ಲದು ಅನಧಿಕೃತ ಬೆನಿಫಿಟ್ ಸ್ಕೀಮ್ಗಳು. ಅವೆಲ್ಲ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಸ್ಕೀಮ್ ಈ ಬಡ್ಸ್ ಆಕ್ಟ್ ಕೆಳಗಡೆ ನೇರವಾಗಿ ಬರ್ತದೆ. ಅನಧಿಕೃತ ಬಿಸಿಗಳು, ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಮತ್ತು ಫೆಸಿಲಿಟೇಟರ್ಸ್. ಈ ಬ್ಯಾಂಕ್ಗಳಿಂದ ಬಿಸ್ನೆಸ್ ಫೆಸಿಲಿಟೇಟರ್ಸ್, ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಅಂತ ಅಪಾಯಿಂಟ್ಮೆಂಟ್ ಆಗಿದೆ. ಹಾಗೆ ತಾವು ಬಿಸಿಗಳು, ತಾವು ಬಿಸ್ನೆಸ್ ಕರೆಸ್ಪಾಂಡೆನ್ಸ್ಗಳು ಅಂತ ಹೇಳ್ಕೊಂಡು ಅನಧಿಕೃತವಾಗಿ ಕೆಲವರು ಠೇವಣಿ ತಗೊಳ್ತಾರೆ. ಅದಷ್ಟು ಅನಿಯಂತ್ರಿತ ಠೇವಣಿಗಳು. ಪ್ರೈಸ್ ಚಿಟ್ಸ್ ಅಂಡ್ ಮನಿ ಸರ್ಕ್ಯುಲೇಷನ್ ಬ್ಯಾನಿಂಗ್ ಆಕ್ಟ್ ಈಗ ಹೇಳಿದ್ನಲ್ಲ, ಅದು ಆ ರೀತಿ ಪರ್ಮಿಷನ್ ತಗೊಳ್ಳದೇ ಇರುವಂತಹ ಯಾವುದೇ ಬಹುಮಾನ ಚೀಟಿಗಳು. ಚೀಟಿ ಹಾಕ್ತೀವಿ, ಬಹುಮಾನ ಬಂದ್ರೆ ಬಹುಮಾನ ಕೊಡ್ತೀವಿ, ಮುಂದೆ ನೀವು ಕಟ್ಟೋದ್ ಬೇಡ. 60 ತಿಂಗಳ ಸ್ಕೀಮು, ಪ್ರತಿ ತಿಂಗಳು ನೀವು 1,000 ರೂಪಾಯಿ ಕಟ್ಟಿ, ನಿಮ್ದು 3ನೇ ತಿಂಗಳಲ್ಲಿ ನಿಮ್ಮ ಹೆಸರು ಬಂತು ಅಂದ್ರೆ 60,000 ರೂಪಾಯಿ ನಿಮ್ಗೆ ಕೊಟ್ಬಿಡ್ತೀವಿ, ಮುಂದಿನ ತಿಂಗಳಿಂದ ನೀವು ಕಟ್ಟೋದ್ ಬೇಡ. ಈ ರೀತಿ ಎಲ್ಲ ಮಾಡಿರುವಂತ ಯೋಜನೆಗಳಿದಾವೆ. ನಾವು ಆಮಿಷಕ್ಕೆ ಬಲಿಯಾಗಿ ನಮ್ಗೆ ಏನಾದ್ರು ಬಂದ್ಬಿಟ್ರೆ ಆಯ್ತು, 60 ತಿಂಗಳು ಕಟ್ಟಿದಾಗ ನಿಮಗೆ ಏನು ಬಂದಿಲ್ಲ ಅಂದ್ರೆ 60,000 ರೂಪಾಯಿ ನಿಮ್ಗೆ ಕೊಡ್ತೀವಿ. ಓ, ಹಾಗಾದ್ರೆ ನಾನು ಕಟ್ಟಿದ್ದಕ್ಕೆ ಏನು ಮೋಸ ಇಲ್ಲ, ಹಾಗಾದ್ರೆ ಮಾಡೋಣ, ನಮ್ಮ ಅದೃಷ್ಟವನ್ನ ನಾವು ಒಂದ್ಸಾರಿ ಟೆಸ್ಟ್ ಮಾಡೋಣ ಅಂತ ಹೋಗ್ತೀವಿ. ಅವುಗಳೆಲ್ಲವೂ ಅನಿಯಂತ್ರಿತ ಠೇವಣಿಗಳು. ಹಾಗೆ ಯಾವುದೇ ನಿಯಂತ್ರಣ ಪ್ರಾಧಿಕಾರದ ಅಡಿಯಲ್ಲಿ ಅಥವಾ ಪ್ರಾಧಿಕಾರದಿಂದ ನೋಂದಣಿ ಹೊಂದಿರದ ಸಂಸ್ಥೆಯಿಂದ ಸ್ವೀಕರಿಸಲ್ಪಟ್ಟ ಠೇವಣಿಗಳು ಅಂದ್ರೆ ಅನೊಂದಾಯಿತ. ಈಗ ಪಾರ್ಟ್ನರ್ಶಿಪ್ ಆಕ್ಟ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು, ಅಥವಾ ಕಂಪನೀಸ್ ಆಕ್ಟ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು, ಅಥವಾ ಕೋಆಪರೇಟಿವ್ ಆಕ್ಟ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು, ಅಥವಾ ಯಾವುದೋ ಒಂದು ನೋಂದಣಿಯ ಕಾಯ್ದೆಗಳಿದಾವೆ, ರಿಜಿಸ್ಟ್ರೇಷನ್ ಆಕ್ಟ್ಗಳಿದಾವೆ. ಯಾವ ಆಕ್ಟ್ ಅಲ್ಲೂ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ನಾನು, ಸುಮ್ಮನೆ ಒಂದು ಬೋರ್ಡ್ ಹಾಕೊಂಡ್ಬಿಟ್ಟೆ, ಸಾಗರ್ ಎಂಟರ್ಪ್ರೈಸಸ್ ಅಂತ ಬೋರ್ಡ್ ಹಾಕೊಂಡ್ಬಿಟ್ಟೆ, ಸಾಗರದ ಎಂಟರ್ಪ್ರೈಸಸ್ ಅಂತ ಹೇಳಿ ಸಾಗರದಾದ್ಯಂತ ಬೋರ್ಡಿಂಗ್ ಸಾಕಿ ನಾನು ಇಷ್ಟು ಹಿಂಗ್ ಮಾಡ್ತೀನಿ ಹಾಗೆ ಮಾಡ್ತೀನಿ ಅಂತ. ನಾನು ಅನ್ರಿಜಿಸ್ಟರ್ಡ್ ಬಾಡಿ, ಯಾವುದೇ ಆಕ್ಟ್ ಕೆಳಗಡೆ ನೋಂದಣಿ ಹೊಂದಿಲ್ಲ. ಆವಾಗ ಅಂತದ್ ಬಂದಿರುವಂತದ್ದು ಎಲ್ಲದು ಅನೊಂದಾಯಿತ ಅಥವಾ ಅನಿಯಂತ್ರಿತ ಠೇವಣಿಗಳಾಗುತ್ತದೆ. ಮತ್ತೆ ಸಂಶಯಾಸ್ಪದ ಚೈನ್ ಅಥವಾ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಯೋಜನೆಗಳು. ಚೈನ್ ಮಾರ್ಕೆಟಿಂಗ್ ಇದೆ, ನೀವು 5 ಜನನ ಸೇರಿಸಿ ನಿಮ್ಗೆ ಇಷ್ಟು ದುಡ್ಡು ಕೊಡ್ತೀವಿ, ಆಮೇಲೆ ನಿಮ್ಗೆ ನಿರಂತರವಾಗಿ ಇಷ್ಟು ದುಡ್ಡು ಬರ್ತಾ ಇರತ್ತೆ. ಎಷ್ಟೋ ಜನ ಬೇಸರಿದ್ದವರಿದ್ದಾರೆ ನಮ್ ಸ್ನೇಹಿತ ಸರ್ಕಲ್, ನಮ್ ರಿಲೇಷನ್ಸ್ ಅಲ್ಲೂ ತುಂಬಾ ಜನ ಆತರ ಸ್ಕೀಮ್ಗಳಿಗೆ ಸೇರಿ 5, 6, 8 ಜನ ಇದು ಲೆವೆಲ್ಗೆ ಹೋಗಿ ಕಡೆಗೆ ಒಂದೇ ಸಾರಿ ಕಂಪನಿ ಹೋಯ್ತು, ನಿಂತೋಯ್ತು. ಅನೇಕ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಕಂಪನಿಗಳು ಅಂತ ಹೇಳಿದಾವೆ. ಅವುಗಳೆಲ್ಲದು ಅನಿಯಂತ್ರಿತ ಠೇವಣಿ ಯೋಜನೆಗಳು. ಅಲ್ಲಿ ದುಡ್ಡು ಕೊಟ್ಟಿದ್ದಷ್ಟು ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಸ್ಕೀಮ್ಸ್ ಕೆಳಗಡೆ ಬರ್ತದೆ. ಹಾಗಾಗಿ ಅಂದ್ರೆ ಏನಂದ್ರೆ ಯಾರ್ಯಾರು ರಿಜಿಸ್ಟರ್ಡ್ ಬಾಡಿ ಇದ್ದಾರೆ ಮತ್ತು ಯಾರ್ಯಾರು ರಿಜಿಸ್ಟ್ರೇಷನ್ ಪಡೆದ ಆತರ ರೆಗ್ಯುಲೇಟರ್ ಇಂದ ಆಥರೈಸ್ ಮಾಡ್ಕೊಂಡಿದ್ದಾರೆ ಅಷ್ಟನ್ನು ಮಾತ್ರ ಸ್ವೀಕರಿಸಿದರೆ ನಿಯಂತ್ರಿತ ಠೇವಣಿಗಳು. ಅದರ ಹೊರತಾಗಿರುವಂತದ್ದು ಎಲ್ಲದು ಇಲ್ಲಿ ಎಕ್ಸಾಂಪಲ್ಸ್ ಅಲ್ಲಿ ಯಾವ್ದಾದ್ರು 1-2 ಬಿಟ್ಟೋಗಿರ್ಬೋದು. ಅದನ್ನು ಕೂಡ ಈಗ ಸೈಕಲ್ ಯೋಜನೆಗಳಿರ್ಬೋದು, ಬೈಕ್ಗಳ ಯೋಜನೆ ಇರ್ಬೋದು, ಸೈಟ್ಗಳ ಯೋಜನೆ ಇರ್ಬೋದು. ಕೆಲವು ಸೈಟ್ಗಳು ನಮ್ಮಲ್ಲಿ 600 ಸೈಟ್ಗಳು ಮಾಡಿದೀವಿ,
ಪ್ರತಿ ತಿಂಗಳು 10,000 ರೂಪಾಯಿ ಕಟ್ಟಿ ನೀವು 60 ತಿಂಗಳು ಕಟ್ತೀರಿ, ಅದಕ್ಕೆ ನಿಮಗೆ ಇಂತ ಇದನ್ನ ಕೊಡ್ತೀವಿ, ಆ ಸೈಟ್ ಅಕಸ್ಮಾತ್ ಅದ್ರ ಮಧ್ಯೆನೆ ಡ್ರಾ ಮಾಡ್ತೀವಿ, ಆಗ ನಿಮ್ಗೆ ಏನಾದ್ರು ಡ್ರಾದಲ್ಲಿ ಎದ್ಬಿಟ್ರೆ ನೀವು ಮುಂದಿನ ಇದನ್ನ ಕೊಡೋದು ಬೇಡ, ತಕ್ಷಣ ನಿಮ್ಮ ಹೆಸರು ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ. ಸೈಟ್ಗಳು ಯೋಜನೆಗಳು ಸಾಕಷ್ಟಿದಾವೆ. ಹಾಗೆ ಮರ ಬೆಳಿತೀವಿ ನಿಮ್ಮ ಹೆಸರಲ್ಲಿ. ನಾವು ಆಂಧ್ರ ಪ್ರದೇಶದಲ್ಲಿ ಮರ ಬೆಳಿತೀವಿ, ತಮಿಳ್ನಾಡಲ್ಲಿ ಮರ ಬೆಳಿತೀವಿ. ಟೀಕ್ ನಿಮಗೆ 20 ವರ್ಷ ಹೂಡಿಕೆ ಮಾಡ್ಬಿಡ್ತೀವಿ. 10,000 ರೂಪಾಯಿ ಕೊಟ್ರೆ ಸಾಕು. 10,000 ರೂಪಾಯಿಗೆ 20 ವರ್ಷದಲ್ಲಿ ನಿಮಗೆ 5 ಲಕ್ಷ, 8 ಲಕ್ಷ, 10 ಲಕ್ಷ ಬರ್ತದೆ. ನಿಮ್ಮ ಹೆಸರಿಗೆ ಇಷ್ಟು ಪಾಣಿ ಕೂಡ ಮಾಡ್ಕೊಡ್ತೀವಿ. ಪಂಜಾಬಿನ ಒಂದು ಯೋಜನೆ ಬಂದಿತ್ತು. ಪಂಜಾಬ್ನಲ್ಲಿ ಅವರು 1000 ಎಕರೆ ತಗೊಂಡಿದ್ದಾರೆ ಅಂತೇಳಿ ಒಂದಿಷ್ಟು ರೆಕಾರ್ಡ್ಗಳನ್ನು ನಮಗೆ ಇದನ್ನೆಲ್ಲ ಹಾಕುವಂಥದ್ದು. ಆದ್ರೆ ಅದಷ್ಟು ಫೇಕ್ ಡಾಕ್ಯುಮೆಂಟ್ಸ್ ಏನು. ಇಲ್ಲಿಂದ ನಾವು ಪಂಜಾಬಿಗೆ ಹೋಗಿ ಎಲ್ಲಿ ನೋಡೋದು? ನಮ್ಮ ಹೆಸರಲ್ಲಿ ಅವ್ರು ಜಾಗ ತಗೊಳ್ತಾರಂತೆ, ಅಲ್ಲಿ ಶ್ರೀಗಂಧದ ಮರಗಳನ್ನು ಬೆಳಿತಾರ ಅಥವಾ ಇನ್ನೆಂತದವು, ಟೀಕ್ ಬೆಳಿತೀವಿ, ಹಾಗೆ ಬೆಳಿತೀವಿ, ಅದಕ್ಕೆ ನಿಮಗೆ ಇಷ್ಟು ವರ್ಷ ಇಟ್ಟರೆ ನಿಮಗೆ ಇಷ್ಟು ದುಡ್ಡು ಆಗತ್ತೆ ಅಂತ ಹೇಳೋದು. ಅದಕ್ಕೆ ಆಮಿಷಕ್ಕೆ ಬಲಿಯಾಗಿ ನಾವು ಸೇರ್ಕೊಳ್ತೀವಿ. ಅದಕ್ಕೆ ಏನ್ ಮಾಡ್ತಾರೆ, ನಮಗೆ ಗೊತ್ತಿರುವಂತಹ ಲೋಕಲ್ ಏಜೆಂಟ್ಗಳಿಗೆ ನೀವು ಎಷ್ಟು ಡೆಪಾಸಿಟ್ ತಗೊಳ್ತೀರೋ ಅದಕ್ಕೆ 5%, 8% ನಿಮ್ ಕಮಿಷನ್. ಯಾರೋ ಒಬ್ಬ ನಮ್ಮ ರಿಲೇಷನ್ ಒಬ್ಬ ಹುಡುಗ ಬಂದ ಅಂದ್ರೆ ನಾನು ಅವನಿಗೆ ಕೊಡ್ತೀನಿ, ತಗಮಾರೆ ನಿನ್ಗಾರ ಒಂದು ಉದ್ಯೋಗ ಆಗಂಗಾಗತ್ತೆ, ನಾನು 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ. ಅವನೇನ್ ಮಾಡ್ತಾನೆ, 5%, ಅವನಿಗೆ ಕಮಿಷನ್ ಸಿಗತ್ತೆ. 6,000 ರೂಪಾಯಿ, 5,000 ರೂಪಾಯಿ, 6,000 ರೂಪಾಯಿ ಅವನು ಇದರಿಂದ 1 ಲಕ್ಷ ರೂಪಾಯಿ ತಗೊಂಡ್ರೆ 5,000 ರೂಪಾಯಿ ಅವನು ಕಮಿಷನ್ ತಗೊಳ್ತಾನೆ. ಆ ಕಮಿಷನ್ ಆಸೆಗೋಸ್ಕರ ಅವನು ತನ್ನ ರಿಲೇಟಿವ್ಸ್ ಎಲ್ಲ ಹೇಳ್ತಾನೆ. ಕಡೆಗೆ 5-6 ವರ್ಷದ ನಂತರ ಆ ಕಂಪನಿ ಎಲ್ಲೋಯ್ತು ಗೊತ್ತಿಲ್ಲ. ಇವೆಲ್ಲದೂ ಅನಿಯಂತ್ರಿತ ಠೇವಣಿ ಯೋಜನೆಗಳಾಗತ್ತೆ ಸ್ನೇಹಿತರೆ. ಇಂಥದ್ದನ್ನ ಯೋಜನೆಗಳನ್ನ ನಿಗ್ರಹಿಸ್ಲಿಕ್ಕೆ, ಇದನ್ನ ನಿಯಂತ್ರಿಸ್ಲಿಕ್ಕೋಸ್ಕರನೇ ಈ ಆಕ್ಟ್ ಬಂದಿರುವಂತದ್ದು, ಅನಿಯಂತ್ರಿತ ಠೇವಣಿ ಯೋಜನೆಗಳ ನಿಷೇಧ ಕಾಯ್ದೆ. ಇದಕ್ಕೆ ಸಪರೇಟ್, ಇದು ಯಾವುದೇ, ಇಟ್ ಈಸ್ ಎನ್ ಇಂಡಿಪೆಂಡೆಂಟ್ ಆಕ್ಟ್. ಅದಕ್ಕೋಸ್ಕರನೇ ನಾನು ಇದನ್ನ ಅಷ್ಟೊಂದು ವಿವರವಾಗಿ ಹೇಳಲಿಕ್ಕೆ ಇಷ್ಟಪಟ್ಟಿರುವಂತದ್ದು. ಇಟ್ ಈಸ್ ಎನ್ ಇಂಡಿಪೆಂಡೆಂಟ್ ಆಕ್ಟ್. ತುಂಬಾ ಚೆನ್ನಾಗಿ ಇದು ಮಾಡಿದ್ದಾರೆ. ಈಗ ಕೆಲವೊಂದು ಇದರಲ್ಲಿ ತಪ್ಪುಗಳನ್ನು ಹುಡುಕ್ಬೋದು, ನ್ಯೂನತೆಗಳು ಹೀಗಿದೆ ಅಂತ, ಆದ್ರೆ ಶಿಕ್ಷೆ ಏನಂದ್ರೆ ಗೊತ್ತಿಲ್ಲ, ಶಿಕ್ಷೆ ಕೊಡೋರು ಯಾರು ಅಂದ್ರೆ ಗೊತ್ತಿಲ್ಲ, ಮತ್ತೆ ಸಿವಿಲ್ ಕೋರ್ಟಿಗೆ ಹೋಗ್ಬೇಕಾ ಗೊತ್ತಿಲ್ಲ. ಹಾಗಲ್ಲ ಇದು. ಇಟ್ ಈಸ್ ಎ ಸ್ಟ್ಯಾಂಡ್ ಅಲೋನ್ ಆಕ್ಟ್. ಇದನ್ನು ತಾನೇ ನಿರ್ವಹಿಸತ್ತೆ, ದೂರುಗಳನ್ನು ತಾನೇ ನಿರ್ವಹಿಸತ್ತೆ, ಅದನ್ನ ಎನ್ಕ್ವೈರಿನೂ ತಾನೇ ಮಾಡತ್ತೆ, ಕೋರ್ಟು ತಾನೇ ಮಾಡತ್ತೆ. ಹಾಗೆ ಅದರಿಂದ ಇದನ್ನು ಕೂಡ ಏನು ಅಡ್ಜುಡಿಕೇಶನ್ ಕೂಡ ತಾನೇ ಮಾಡತ್ತೆ, ಪನಿಷ್ಮೆಂಟ್ ಅನ್ನ ಕೂಡ ತಾನೇ ಕೊಡತ್ತೆ. ಹಾಗಾಗಿ ಇದು ಒಂದು ಸಮಗ್ರವಾದ ಕಾಯ್ದೆ. ನಮ್ಮಲ್ಲಿ ಕೆಲವು ಮಾತ್ರ ಅಥಾರಿಟಿ ಇತ್ತು. ನಾನು ಅದನ್ನು ಮುಂದಿನ ಭಾಗದಲ್ಲಿ ಹೇಳ್ತೀನಿ ನಾನು ನಿಮಗೆ, ನಮ್ಮಲ್ಲಿ ಹೇಗ್ ಮಾಡಿದ್ದಾರೆ, ಹೇಗ್ ಮಾಡಿದ್ರಿಂದ ಹೇಗೆ ಆಯ್ತು ಅನ್ನೋದನ್ನ. ಅದಕ್ಕೆ ಒಂದು ಕಾಂಪಿಟೆಂಟ್ ಅಥಾರಿಟಿ ಅಂತೇಳಿ ಮಾಡಿದ್ದಾರೆ. ಇದಕ್ಕೆ ಏನ್ ಹೇಳುತ್ತೆ, ಯಾವುದೇ ರಾಜ್ಯ ಅಥವಾ ಕೇಂದ್ರ ಸರ್ಕಾರವು ಈ ಅಧಿನಿಯಮದಡಿ ಯಾವುದೇ ವ್ಯಕ್ತಿ ಸಂಸ್ಥೆ ಕುರಿತಂತೆ ವಿಚಾರಣೆ ಅಥವಾ ತನಿಖೆ ನಡೆಸಲು ಸಕ್ಷಮ ಪ್ರಾಧಿಕಾರವೊಂದು ನೇಮಕ ಮಾಡಿದ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ದರ್ಜೆಗೆ ಕಡಿಮೆ ಇಲ್ಲದ ವ್ಯಕ್ತಿ ಅಥವಾ ವ್ಯಕ್ತಿಗಳನ್ನ ಕಾಂಪಿಟೆಂಟ್ ಅಥಾರಿಟಿ ಅಂತ ಹೇಳ್ತೀವಿ. ಯೂಶುವಲ್ ಆಗಿ ನಮ್ಮ ಕರ್ನಾಟಕದಲ್ಲಿ ಮಾಡಿರುವಂತದ್ದು, ಅದು ಕೂಡ ನಾನು ನಿಮ್ಗೆ ತಿಳಿಸ್ತೀನಿ ಹೇಗೆ ಮಾಡಿದ್ದಾರೆ, ಹೇಗೆ ಯಾರ್ಯಾರು ಇದ್ದಾರೆ ಅಂತ. ಅದರಲ್ಲಿ ನಮ್ಮ ಇದರಲ್ಲಿ ಡಿಸಿ ಅವರ ಆಯಾ ಜಿಲ್ಲೆಯ ಡಿಸಿ ಅವರನ್ನ ಇದಕ್ಕೆ ಕಾಂಪಿಟೆಂಟ್ ಅಥಾರಿಟಿ ಅಂತೇಳಿ ನೇಮಕಾತಿ ಮಾಡಿ ನಮ್ಮ ಕರ್ನಾಟಕ ಸರ್ಕಾರ ಆದೇಶವನ್ನು ಮಾಡಿ ಆಗಿದೆ. ಸೊ ಯಾವ್ಯಾವ ಜಿಲ್ಲೆಯಲ್ಲಿ ಆ ರೀತಿ ಅನಧಿಕೃತ ಠೇವಣಿ ಯೋಜನೆಗಳ ಹಾವಳಿ ಇದೆ ಅಂದ್ರೆ ಆಯಾ ಜಿಲ್ಲೆಯ ಡಿಸಿಗಳು ಅದಕ್ಕೆ ಸಕ್ಷಮ ಪ್ರಾಧಿಕಾರ ಅಥವಾ ಕಾಂಪಿಟೆಂಟ್ ಅಥಾರಿಟಿ ಆಗಿರ್ತಾರೆ. ಅದ್ರ ಬಗ್ಗೆ ದೂರುಗಳನ್ನು ತಗೊಳ್ಳಿಕ್ಕೆ ಅಥವಾ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡ್ಲಿಕ್ಕೆ, ಅದನ್ನ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಎಲ್ಲದಕ್ಕೂ ಅವರೇ ಸಕ್ಷಮ ಪ್ರಾಧಿಕಾರ ಆಗಿರ್ತಾರೆ. ಇದಕ್ಕೆ ಒಂದು ಕಾಂಪಿಟೆಂಟ್ ಅಥಾರಿಟಿಗೆ ಒಂದು ಅಧಿಕಾರಯುಕ್ತ ಸಮಿತಿ ಇದೆ, ಅಂದ್ರೆ ಎಂಪವರ್ಡ್ ಕಮಿಟಿ. ಅದು ಏನು ಹೇಳುತ್ತೆ, ಕೇಂದ್ರ ಸರ್ಕಾರದ ರಚಿಸಿ ಮಾಡಿರುವಂತ ಉನ್ನತಾಧಿಕಾರಿಗಳ ಸಮಿತಿ ಇದೆ ಇದಕ್ಕೆ. ಈ ಸಮಿತಿಯಲ್ಲಿ ಬೇರೆ ಬೇರೆ ಮಿನಿಸ್ಟ್ರೀಸ್ ಅವರ ಉನ್ನತ ಅಧಿಕಾರಿಗಳು ಮತ್ತು ಪ್ರತಿನಿಧಿಗಳು ಇರ್ತಾರೆ. ಸೆಬಿಯಿಂದ ಇರ್ಬೋದು, RBI ನಿಂದ ಇರ್ಬೋದು, CBI ನಿಂದ ಇರ್ಬೋದು, ED ಇಂದ ಇರ್ಬೋದು, ಅವುಗಳೆಲ್ಲ ಪ್ರತಿನಿಧಿಗಳು, ಅವರೆಲ್ಲ ರೆಪ್ರೆಸೆಂಟೇಟಿವ್ ಈ ಸಮಿತಿಯಲ್ಲಿ ಇರ್ತಾರೆ. ಈ ಅಧಿಕಾರಯುಕ್ತ ಸಮಿತಿ ಎಷ್ಟು ಚೆನ್ನಾಗಿ ನಿರ್ವಹಿಸುತ್ತೆ ನೋಡಿ. ಇದು ಯಾವುದೇ ಠೇವಣಿ ಸ್ವೀಕಾರ ಸಂಸ್ಥಾಪನೆ ವಿರುದ್ಧ ವಿಚಾರಣೆ ನಡೆಸಲಿಕ್ಕೆ ಅಧಿಕಾರ ಹೊಂದಿರ್ತದೆ. ಆ ವಿಚಾರಣೆ ನಡೆಸಿ ಹಾಗೆ
ಆ ಅಧಿಕಾರವನ್ನ ಸ್ಥಳೀಯ ಅಧಿಕಾರಿಗಳಿಗೆ ಪ್ರತ್ಯಾಪಿಸಬಹುದು. ಯಾಕೆಂದ್ರೆ ಇದು ಸ್ಟೇಟಿಗೆ ಒಂದೊಂದು ಕಮಿಟಿ ಇದ್ದಾಗ ಇಡೀ ಸ್ಟೇಟ್ ನಲ್ಲಿ ಎಲ್ಲದನ್ನು ತಾನೇ ನಿರ್ವಹಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಗೊತ್ತಾದ್ರೆ, ಯಾವುದೋ ಒಂದು ಭಾಗದಲ್ಲಿ, ಫಾರ್ ಎಕ್ಸಾಂಪಲ್ ಈ ಬೆಳಗಾಂ ಭಾಗದಲ್ಲಿ ತುಂಬಾ ಕಂಪ್ಲೇಂಟ್ಗಳು ಬಂತು, ಆಗ ಇವರು ಇದನ್ನ ಡೆಲಿಗೇಟ್ ಮಾಡ್ತಾರೆ ಅಲ್ಲಿಯ DC ಮತ್ತು ಉನ್ನತ ಅಧಿಕಾರಿಗಳ ಒಂದು ತಂಡಕ್ಕೆ, ಅಥವಾ ಬೇರೆ ಬೇರೆ ಸಮಿತಿಯನ್ನು ರಚನೆ ಮಾಡಿ ಅವರಿಗೆ ಅಧಿಕಾರ ಮಾಡ್ತಾರೆ. ಈ ಕಮಿಟಿಗೆ ಎಲ್ಲಿವರೆಗೆ ಪವರ್ ಕೊಟ್ಟಿದ್ದಾರೆ ಅಂದ್ರೆ, ಅಡ್ಜುಡಿಕೇಶನ್ ಆಗೋದು ಇನ್ನು 1 ವರ್ಷ ಆಗತ್ತೆ ಅಂತ ತಿಳ್ಕೊಳ್ಳಿ, ತಕ್ಷಣ ಆಸ್ತಿಗಳನ್ನ ಜಪ್ತಿ ಮಾಡಬಹುದು. ಯಾಕೆಂದ್ರೆ ಈ ಯೋಜನೆಯನ್ನ ಒಂದು ಫೈಲ್ ಮಾಡಿ, ಒಂದು ಕಂಪ್ಲೇಂಟ್ ಮಾಡಿ, ಅದರದ್ದು ಅಡ್ಜುಡಿಕೇಶನ್ ಪ್ರಾಸೆಸ್ ಎಲ್ಲ ಆಗಿ ಅವ್ರ ಮೇಲೆ ಪೂರ್ತಿ ತೀರ್ಮಾನ ಬರೋಷ್ಟೊತ್ತಿಗೆ ಅವ್ರು ಬೇರೆ ಬೇರೆ ರೀತಿಯಲ್ಲಿ ಆಸ್ತಿಗಳನ್ನ ಹೊಂದಾಣಿಕೆ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅಥವಾ ವಿಲೇವಾರಿ ಮಾಡ್ಬಿಟ್ಟಿರ್ತಾರೆ. ಹಾಗಲ್ಲ, ಗೊತ್ತಾದ ಕೂಡಲೇ ಫಸ್ಟ್ ಅಟ್ಯಾಚ್ಮೆಂಟ್ ಬಿಫೋರ್ ಜಡ್ಜ್ಮೆಂಟ್, ABN ಅಂದ್ರೆ ಏನಂದ್ರೆ ಅಟ್ಯಾಚ್ಮೆಂಟ್ ಅಲ್ಲ, ಜಪ್ತಿನೇ ಮಾಡ್ಬಿಡ್ತಾರೆ, ತಮ್ಮ ಕಬ್ಜೆ ತಗೊಂಡ್ಬಿಡ್ತಾರೆ. ಅದು ಅವ್ರ ಅಂಗಡಿ ಇದ್ರೆ ಅಂಗಡಿ ಬಾಗಿಲು ಹಾಕಿ ಅದಕ್ಕೆ ಪ್ರೊಟೆಕ್ಷನ್ ಮಾಡ್ಕೊಂಡ್ಬಿಡ್ತಾರೆ. ಅಂದ್ರೆ ಆಸ್ತಿ ಜಪ್ತಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಧಿಕಾರ ಇದೆ. ಬೇರೆ ಯಾವ ಕಮಿಟಿಗೂ ಇಷ್ಟೊಂದು ಅಧಿಕಾರ ಇಲ್ಲ. ಮತ್ತೆ ಕೋರ್ಟಿಗೆ ಹೋಗ್ಬೋದು. ಕೋರ್ಟಿಗೆ ಹೋಗ್ಲಿಕ್ಕೆ ನಾನು ಹೇಳ್ತೀನಿ ಇದು ಯಾಕಿದೆ ಅಂತ. ಯಾಕೆಂದ್ರೆ ಇದು ಯಾವ ವಿತ್ತೀಯ ಅಪರಾಧಗಳು ಅಂತ ಹೇಳಿದ್ರು, ಇದು ಶಿಕ್ಷಾರ್ಹ ಅಪರಾಧಿ ಅಂತೇಳಿ ಗೊತ್ತಾದ್ರೆ ದಂಡನೆ ಮತ್ತು ವಿತ್ತೀಯ ದಂಡಗಳನ್ನು ವಿಧಿಸ್ಲಿಕ್ಕೆ ಮತ್ತು ಜಪ್ತಿ ಮಾಡ್ಲಿಕ್ಕೆ ಎಲ್ಲದಕ್ಕೂ ಅದಕ್ಕೆ ಅಧಿಕಾರ ಕೊಟ್ಬಿಟ್ಟಿದ್ದಾರೆ. ಮತ್ತೆ ಇವರು ಫೈಂಡ್ ಔಟ್ ಮಾಡೋದು, ಮತ್ತೊಬ್ರು ಅದಕ್ಕೆ ದಂಡನೆಗಳನ್ನು ಕೊಡ್ಲಿಕ್ಕೆ ಮತ್ತೊಬ್ರು ಇಲ್ಲ. ಚರ ಸ್ಥಿರಾಸ್ತಿಗಳನ್ನು ಮತ್ತೆ ಜಪ್ತಿ ಮಾಡ್ಲಿಕ್ಕೆ ಕೂಡ ಇದೆ. ಅವರಿಗೆ ದಂಡ ವಿಧಿಸ್ಲಿಕ್ಕೆ, ದಂಡನೆಗಳನ್ನು ವಿಧಿಸ್ಲಿಕ್ಕೆ ಎಲ್ಲದಕ್ಕೂ ಈ ಅಧಿಕಾರಯುಕ್ತ ಕಮಿಟಿಗೆ ಕೊಟ್ಬಿಟ್ಟಿದ್ದಾರೆ, ಎಂಪವರ್ಡ್ ಕಮಿಟಿ. ಮತ್ತೆ ಈ ಅಧಿಕಾರಯುಕ್ತ ಕಮಿಟಿ ಕೊಟ್ಟಿರುವಂತಹ ಪವರ್, ಈ ಆಕ್ಟ್ ಕೆಳಗಡೆ ಬರುವಂತಹ ಅಪರಾಧಗಳು ಏನಿದೆ ಅದು ಕಾಗ್ನಿಟಿವ್ ಅಫೆನ್ಸ್ ಆಗಿರ್ತದೆ. ಕಾಗ್ನಿಟಿವ್ ಅಫೆನ್ಸ್, ಸಂಜ್ಞೇಯ ಕಾಯ್ದೆ, ಇದು ನಾನ್ ಬೈಲಬಲ್, ಬೈಲ್ ಇಲ್ಲ ಇದಕ್ಕೆ. ಹಾಗಾಗಿ ಇಂಥವರನ್ನ ನಾವು ಏನು ನಿಮ್ಮ ಕ್ರಿಮಿನಲ್ ಅಪರಾಧಿಗಳು ಸಂಜ್ಞೇಯ ಆಗಿದ್ರೆ, ಕಾಗ್ನಿಟಿವ್ ಅಫೆನ್ಸ್ ಆಗಿದ್ರೆ ಅವು ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ. ಮತ್ತೆ ಜಾಮೀನು ರಹಿತ ಅಪರಾಧ, ಸಂಜ್ಞೇಯ ಬೇರೆ, ಜಾಮೀನು ರಹಿತ ಬೇರೆ. ಕೆಲವೊಂದು ಅಪರಾಧಗಳು ತೀವ್ರತರವಾದಂತಹ ಅಪರಾಧಗಳು, ಕೊಲೆ, ಸುಲಿಗೆ, ಕೆಲವೊಂದು ಅದನ್ನು ಸಂಜ್ಞೇಯ ಅಪರಾಧಗಳು, ಕಾಗ್ನಿಟಿವ್ ಅಫೆನ್ಸ್ ಅಂತಾರೆ. ಅದನ್ನ ಬೈಲ್ ಇಲ್ಲ ಅದಕ್ಕೆ, ಅಂತಹ ಬೈಲ್. ಅಂತವ್ರನ್ನ ಕ್ರಿಮಿನಲ್ ಅಪರಾಧಿಗಳು ಅಂತಲೂ ಇದು ಮಾಡೋದು. ಅವು ಈ ಆಕ್ಟ್ ಕೆಳಗಡೆ ಯಾರಾದ್ರೂ ಇದಾದ್ರೆ ದೇ ವಿಲ್ ಬಿ ಟ್ರೀಟೆಡ್ ಆಸ್ ಕ್ರಿಮಿನಲ್ಸ್. ಅಂದ್ರೆ ಕ್ರಿಮಿನಲ್ ಅಪರಾಧಗಳಡಿಯಲ್ಲಿ ಅಪರಾಧಿ ಅಂತ ಆದರೆ ಬೇರೆ ಬೇರೆ ರಿಪರ್ಕಷನ್ಸ್ ಇದೆ. ನಾವು ಮುಂದೆ ಬರ್ತೀನಿ ನಾನು. ಈಗ ಸಹಕಾರಿಗಳಲ್ಲಿ ಒಂದು ಸಹಕಾರಿಯ ಆಡಳಿತ ಮಂಡಳಿ ಈ ರೀತಿ ಮಾಡಿದೆ, ಬಡ್ಸ್ ಆಕ್ಟ್ ಕೆಳಗಡೆ ಅಪರಾಧವನ್ನು ಮಾಡಿದೆ ಅಂತ ಆದ್ರೆ ಅವರೆಲ್ಲರೂ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಕ್ರಿಮಿನಲ್ ಅಪರಾಧಿಗಳಾಗ್ತಾರೆ. ಅವರಿಗೆ ಮುಂದಿನ ಎಲೆಕ್ಷನ್ ಕೂಡ ಹೇಳ್ತೀನಿ ನಾನು, ಅದು ಅಪರಾಧ ಮತ್ತು ದಂಡನೆಗಳಲ್ಲಿ ಅವರು ಮುಂದಿನ ಎಲೆಕ್ಷನ್ನಿಗೂ ಸ್ಪರ್ಧೆ ಮಾಡ್ಲಿಕ್ಕೆ ಅರ್ಹತೆ ಇರೋದಿಲ್ಲ. ಈಗಲೇ ಅರ್ಹತೆ ಹೋಗುತ್ತೆ, ಮುಂದಿನ ಇದಕ್ಕೂ ಅನರ್ಹರಾಗ್ತಾರೆ ಮತ್ತು ಅವರನ್ನು ಜಾಮೀನು ರಹಿತ ಅಪರಾಧ ಆಗಿರೋದ್ರಿಂದ ಒಳಗೆ ಹಾಕ್ತಾರೆ. ಹಾಗಾಗಿ ಅಪರಾಧ ಅಂದ್ರೆ ಏನು, ದಂಡ ಅಂದ್ರೆ ಏನು, ದಂಡನೆಗಳೇನು ತಿಳ್ಕೊಳ್ಳೋಣ. ಯಾವುದೇ ಠೇವಣಿ ಸ್ವೀಕೃತಿದಾರ, ಇಲ್ಲಿ ನೋಡಿ, ಠೇವಣಿ ಸ್ವೀಕೃತಿದಾರ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಠೇವಣಿ ಸ್ವೀಕರಿಸುವುದಕ್ಕೋಸ್ಕರ ನಿಯಮ ಬಾಹಿರವಾಗಿ ಜಾಹೀರಾತು ನೀಡಿದಲ್ಲಿ, ಪ್ರಚಾರ ಮಾಡಿದಲ್ಲಿ ಅದನ್ನು ಅನಿಯಂತ್ರಿತ ಠೇವಣಿ ಯೋಜನೆ ಎಂದು ಪರಿಗಣಿಸಲಾಗುತ್ತದೆ. ನಾವು ಠೇವಣಿ ಸ್ವೀಕೃತಿದಾರರು, ಸಹಕಾರ ಸಂಸ್ಥೆಗಳು ಠೇವಣಿ ಸ್ವೀಕೃತಿದಾರರು. ಸಹಕಾರ ಸಂಸ್ಥೆಗಳಿದ್ದೇ ನಾನು ಹೇಳ್ತೀನಿ. ಈಗ ಸಹಕಾರ ಸಂಸ್ಥೆಗಳು ಠೇವಣಿ ಸ್ವೀಕೃತಿದಾರರು. ಯಾಕೆಂದ್ರೆ ನಮಗೆ ಆಕ್ಟ್ ಕೆಳಗಡೆಗೆ ನಾನು ಈಗಾಗಲೇ ಹೇಳ್ದಂಗೆ 30 ಪಟ್ಟು ಅಥವಾ 50 ಪಟ್ಟು ನಾವು ಸಾಲ ಮತ್ತು ಠೇವಣಿಗಳನ್ನ ಸ್ವೀಕರಿಸಲಿಕ್ಕೆ ಆಕ್ಟೇ ನಮಗೆ ಅನುಮತಿ ಕೊಟ್ಟಿದೆ. ನಮ್ಮ ಬೈಲಾದಲ್ಲೂ ಹಾಕೊಂಡಿದೀವಿ. ಅದರ ಪ್ರಕಾರ ನಾವು ಸದಸ್ಯರಿಂದ ಸ್ವೀಕರಿಸ್ತೀವಿ. ನಾವು ಠೇವಣಿ ಸ್ವೀಕೃತಿದಾರ. ಆದ್ರೆ ನಿಮಗೆ ಗೊತ್ತಿರಲಿ, ನಾವು ಜಾಹೀರಾತು ನೀಡುವಂತಿಲ್ಲ. ಕೋಆಪರೇಟಿವ್ ಸೊಸೈಟಿಗಳು ಜಾಹೀರಾತು ನೀಡಿ ಠೇವಣಿಯನ್ನು ಸಂಗ್ರಹಿಸುವಂತಿಲ್ಲ. ಸ್ನೇಹಿತರೆ, ಒಂದು ಸಣ್ಣ
ಇದನ್ನ ಹೇಳ್ತೀನಿ ನಿಮ್ಗೆಲ್ಲರಿಗೂ. ಜಾಹೀರಾತು ಬೇರೆ, ಪ್ರಕಟಣೆ ಬೇರೆ. ಪ್ರಕಟಣೆ ನೀಡಬಹುದು, ಆದ್ರೆ ಜಾಹೀರಾತು ನೀಡುವಂತಿಲ್ಲ. ಆದ್ರೆ ಜಾಹೀರಾತಿಗೂ ಪ್ರಕಟಣೆಗೂ ಏನ್ ವ್ಯತ್ಯಾಸ? ಪ್ರಕಟಣೆ, ನೀವು ನಿಮ್ಮ ಸಂಸ್ಥೆಯ ಸದಸ್ಯರಾಗಿರುವಂತಹ, ಮಾಲೀಕರಾಗಿರುವಂತಹ ಸದಸ್ಯರಿಗೆ ನಿಮ್ಮ ಸ್ಕೀಮ್ಗಳನ್ನ ನೀವು ವಿವರಿಸ್ಲಿಕ್ಕೋಸ್ಕರ ಪಾಂಪ್ಲೆಟ್ ಮಾಡಿ ಕಳಿಸ್ತೀರಿ, ಅವ್ರಿಗೆ ಮಾತ್ರ ಕಳಿಸಿದಿರಿ, ಹಾಗಾದರೆ ಅದು ಪ್ರಕಟಣೆ. ನಿಮ್ಮ ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ ನಲ್ಲಿ ಹಿಂದ್ಗಡೆನೋ ಅಥವಾ ಒಳಪೈಜ್ನಲ್ಲೋ ನಮ್ಮಲ್ಲಿ ಠೇವಣಿ ಯೋಜನೆಗಳು ಹೀಗಿದೆ, ಇಂತ ಇಷ್ಟು ಅವಧಿಗೆ ಇಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತೀವಿ ಎಲ್ಲ ಪ್ರಕಟಣೆ ಮಾಡಿರ್ತೀರಿ. ಅದು ಪ್ರಕಟಣೆ. ಯಾಕೆಂದ್ರೆ ಇಂಟೆಂಡೆಡ್ ಯೂಸರ್ಸ್ ಯಾರು ಅಂದ್ರೆ ಕೇವಲ ಮತ್ತು ಕೇವಲ ಸದಸ್ಯರು. ನೀವು ಜನರಲ್ ಬಾಡಿ ನೋಟಿಸ್ ಇರ್ಬೋದು ಅಥವಾ ಆನ್ಯುವಲ್ ರಿಪೋರ್ಟ್ ಇರ್ಬೋದು, ವಾರ್ಷಿಕ ವರದಿಯನ್ನ ನೀವು ಪಬ್ಲಿಕ್ಗೆ ಕೊಡೋದಿಲ್ಲ, ನಿಮ್ಮ ಕೇವಲ ಸದಸ್ಯರಿಗೆ ಮಾತ್ರ ಕೊಡ್ತೀರಿ. ನಿಮ್ಮ ಠೇವಣಿ ಯೋಜನೆಗಳನ್ನ ನಿಮ್ಮ ನೋಟಿಸ್ ಬೋರ್ಡ್ ನಲ್ಲಿ, ಆ ಕಚೇರಿಯ ಒಳಗಡೆ ನೋಟಿಸ್ ಬೋರ್ಡ್ ನಲ್ಲಿ ದೊಡ್ಡದಾಗಿ ಕಲರ್ ಪ್ರಿಂಟ್ ಮಾಡಿ ಹಾಕಿರ್ತೀರಿ, ಫ್ಲೆಕ್ಸ್ ಮಾಡಿ ಹಾಕಿರ್ತೀರಿ. ಪ್ರಕಟಣೆ. ಯಾಕೆಂದ್ರೆ ಅದು ನಿಮ್ಮ ಕಟ್ಟಡದ ಒಳಭಾಗದಲ್ಲಿ ಯಾರು ಬರ್ತಾರೆ ಅಲ್ಲಿ ನಿಮ್ಮ ಸದಸ್ಯರು ಮಾತ್ರ ಬರ್ತಾರೆ. ಪಬ್ಲಿಕ್ ಅಲ್ಲಿ ಬರುವಂತ ಪಬ್ಲಿಕ್ ಪ್ಲೇಸ್ ಅಲ್ಲ, ಸದಸ್ಯರು ಮಾತ್ರ ಬರುವಂತದ್ದು. ಸದಸ್ಯರ ತಿಳುವಳಿಕೆಗೋಸ್ಕರ ನಿಮ್ಮ ಠೇವಣಿ ಯೋಜನೆಗಳ ಬಗ್ಗೆ ಕ್ಯಾನ್ವಾಸ್ ಮಾಡ್ತೀರಿ. ಜೈ. ಅದೇ ಆ ಫ್ಲೆಕ್ಸ್ ಅನ್ನ ನಿಮ್ಮ ಕಚೇರಿಯ ಹೊರಭಾಗದಲ್ಲಿ ಹಾಕಿದ್ದೀರಿ, ಜಾಹೀರಾತು. ಸಾರ್ವಜನಿಕರಿಗೆ ಕಾಣುವ ಹಾಗೆ ಹಾಕಿದ್ದೀರಿ, ಸಾರ್ವಜನಿಕರು ಅದರಿಂದ ಅಟ್ರಾಕ್ಷನ್ ಆಗತ್ತೆ, ಅವರು ಆಸಕ್ತಿಯನ್ನು ವಹಿಸ್ತಾರೆ, ಜಾಹೀರಾತು ಆಗತ್ತೆ. ಅರ್ಥ ಮಾಡ್ಕೊಳ್ಳಿ, ನಮ್ಮಲ್ಲಿ ಪ್ರಕಟಣೆ ಮಾಡ್ಲಿಕ್ಕೆ ನಮಗೆ ಅಧಿಕಾರ ಇದೆ, ಜಾಹೀರಾತು ನೀಡ್ಲಿಕ್ಕೆ ಇದಿಲ್ಲ, ನಾವು ಪ್ರಚಾರ ಮಾಡುವಂತಿಲ್ಲ. ನಿಮ್ಮ ಜನರಲ್ ಬಾಡಿಯಲ್ಲಿ ಹೇಳ್ಬೋದು, ಯಾಕೆಂದ್ರೆ ಜನರಲ್ ಬಾಡಿಯಲ್ಲಿ ವೋಟಿಂಗ್ ರೈಟ್ಸ್ ಇರುವಂತದ್ದು, ಅಥವಾ ನಿಮ್ಮ ಸಾಮಾನ್ಯ ಸದಸ್ಯರು ಮಾತ್ರ ಅಟೆಂಡ್ ಆಗಿರ್ತಾರೆ, ಅಲ್ಲಿ ಪಬ್ಲಿಕ್ ಗೆ ಅಲೋ ಇಲ್ಲ ಆಕ್ಟ್ ಪ್ರಕಾರ. ಹಾಗಾಗಿ ನೀವು ಏನ್ ಬೇಕಾದ್ರೂ ಹೇಳ್ಬೋದು. ಆದರೆ ರಿಕ್ಷಾದಲ್ಲಿ ನಾನು ಅನೌನ್ಸ್ ಮಾಡಿಸ್ತೀನಿ ಅಥವಾ ಇನ್ನೆಲ್ಲೋ ಸಾರ್ವಜನಿಕರ ಜಾತ್ರೆ ಸಮಯದಲ್ಲಿ ಅನೌನ್ಸ್ ಮಾಡಿಸ್ತೀನಿ, ತಪ್ಪು. ಅದು ಅನಿಯಂತ್ರಿತ ಠೇವಣಿ ಆಗತ್ತೆ. ಇಲ್ಲಿ ನಮ್ಗೆ ಬರುವಂತ ಸಣ್ಣ ಕೆಲವು ಸಾರಿ ಏನಾಗ್ಬಿಡುತ್ತೆ, ಇದೇ ಪ್ರಕಟಣೆಯನ್ನ ಒಳಭಾಗದಲ್ಲಿ ಇಟ್ಟಾಗ ಪ್ರಕಟಣೆ ಆಗತ್ತೆ, ಹೊರಭಾಗಕ್ಕೆ ತೋರಿಸಿದ್ರೆ ಜಾಹೀರಾತಾಗತ್ತೆ. ಜಾಹೀರಾತು ಮಾಡುವಂತಿಲ್ಲ, ನಾವು ಜಾಹೀರಾತು ಮಾಡುವಂತಿಲ್ಲ. ಕೋಆಪರೇಟಿವ್ ಸೊಸೈಟೀಸ್ಗೆ ನಾನು ಹೇಳ್ತಾ ಇದ್ದೇನೆ, NBFCಗಳಿಗೆ ಗವರ್ಮೆಂಟ್ ಹ್ಯಾಸ್ ಪರ್ಮಿಟೆಡ್, ಅವ್ರಿಗೆ ಲಿಮಿಟೇಷನ್ ಇದೆ, ಅದ್ರ ಪ್ರಕಾರ ಅವ್ರು ಜಾಹೀರಾತು ಹೋಗ್ಬೋದು. ಆದ್ರೆ ಸಹಕಾರ ಸಂಸ್ಥೆಗಳು, ಎಸ್ಪೆಷಲಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗಳು, ತಮ್ಮ ಸದಸ್ಯರಲ್ಲದವರೊಡನೆ ಯಾವುದೇ ರೀತಿಯ ಪ್ರಕಟಣೆಯನ್ನು ಹಂಚುವಂತಿಲ್ಲ, ಅದು ಜಾಹೀರಾತಾಗತ್ತೆ. ಆ ರೀತಿ ಜಾಹೀರಾತು ಮಾಡಿದ್ರೆ ನೀವು ಅನಿಯಂತ್ರಿತ ಠೇವಣಿಯನ್ನು ತಗೊಂಡಿದ್ದೀರಿ ಅಂತಾಗತ್ತೆ. ಅಂತಹ ಇದಕ್ಕೆ ಜಾಹೀರಾತು ನೀಡಿದ ಕಾರಣಕ್ಕೋಸ್ಕರ ನಿಮಗೆ ಶಿಕ್ಷೆ ಇದೆ. ಕನಿಷ್ಠ 1 ರಿಂದ ಗರಿಷ್ಠ 5 ವರ್ಷಗಳವರೆಗೆ ವಿಸ್ತರಿಸಬಹುದಾದ ಶಿಕ್ಷೆ, ಮತ್ತು ಅಥವಾ ಅಲ್ಲ 2 ಲಕ್ಷದಿಂದ 10 ಲಕ್ಷ ರೂಗಳವರೆಗೆ ದಂಡ ವಿಧಿಸಬಹುದು. ಯಾವ್ದಾದ್ರು ಒಂದು 1 ವರ್ಷ ಮಿನಿಮಮ್, 5 ವರ್ಷ ಮ್ಯಾಕ್ಸಿಮಮ್, ಹಾಗೆ ಕನಿಷ್ಠ 2 ಲಕ್ಷದಿಂದ 10 ಲಕ್ಷವರೆಗೆ ದಂಡ ವಿಧಿಸಬಹುದು. ಸರ್, ನನ್ಗೆ ನೀವು ಹೇಳಿದ್ರಿ ಇದು ಯಾರಿಗೆ ಅನ್ವಯಿಸತ್ತೆ? ಪ್ರತಿಯೊಬ್ಬ ಡೈರೆಕ್ಟರ್ಗಳಿಗೆ ಅನ್ವಯಿಸತ್ತೆ, ಪದಾಧಿಕಾರಿಗಳಿಗೆ ಅನ್ವಯಿಸತ್ತೆ, ಸದಸ್ಯರಿಗೆ ಅಲ್ಲ. ಹಾಗಾಗಿ ಇದನ್ನ ಗಮನ ಇಟ್ಕೊಳ್ಳಿ ನಮ್ಮ ಸಹಕಾರ ಸಂಸ್ಥೆಗಳು. ಸೊ ಅನಿಯಂತ್ರಿತ ಠೇವಣಿ ನೀವು ಜಾಹೀರಾತು ಅಥವಾ ಪ್ರಚಾರ ಮಾಡುವಂತಿಲ್ಲ, ನಾವು ಮಾಡುವಂತಿಲ್ಲ, ಹಾಗಾಗಿ ಮಾಡಬೇಡಿ. ಮಾಡಿದರೆ ನಾವು ಅನಿಯಂತ್ರಿತ ಠೇವಣಿ ಆಗ್ತೀವಿ. ಇನ್ನು ನಾವು ಠೇವಣಿ ಸ್ವೀಕರಿಸಬೇಕು, ಆದ್ರೆ ಅನಿಯಂತ್ರಿತ ಠೇವಣಿ ಯೋಜನೆಯಡಿ ಠೇವಣಿ ಯಾವುದು ಅನಿಯಂತ್ರಿತ ಠೇವಣಿ ಅಂತ ಹೇಳಿದಿಲ್ಲ. ನಿಮ್ಗೆ 30 ಪಟ್ಟು ತಗೊಳ್ಬಹುದು, 30 ಪಟ್ಟು ಮೀರಿದ್ರೆ ಅನಿಯಂತ್ರಿತ ಠೇವಣಿ ಆಗತ್ತೆ. ನಿಯಂತ್ರಣಗಿಂತ ಮುಂದೆ ಹೋಯ್ತು. ಹಾಗಾದರೆ ನೀವು 30 ಪಟ್ಟು ತಗೊಳ್ಳೋವರೆಗೆ ನಿಯಂತ್ರಿತ ಠೇವಣಿ ಆಗಿರ್ತದೆ. ಅದಕ್ಕಿಂತ ಜಾಸ್ತಿ ತಗೊಂಡ್ರಿ ಅಂದ್ರೆ ಜಾಹೀರಾತು ನೀಡಿದರೆ ನಿಮಗೆ ಅಪರಾಧ, ಅದಕ್ಕೆ ದಂಡನೆ ಇದೆ.
ಹಾಗೆ ಅನಿಯಂತ್ರಿತ ಠೇವಣಿ ಆಗಿರುವಂತಹ 30 ಪಟ್ಟಿಗಿಂತ ಜಾಸ್ತಿ ಸೌಹಾರ್ದ ಸಹಕಾರಿಗಳಾದ್ರೆ 50 ಪಟ್ಟಿಗಿಂತ ಜಾಸ್ತಿ ತಗೊಂಡ್ರೆ ಅನಿಯಂತ್ರಿತ ಠೇವಣಿ ಆಗತ್ತೆ. ಆಗ ನಿಮಗೆ ಗರಿಷ್ಠ 7 ವರ್ಷಗಳವರೆಗೆ ವಿಸ್ತರಿಸಬಹುದಾದ ಶಿಕ್ಷೆ ಮತ್ತು ಕನಿಷ್ಠ 2 ಗರಿಷ್ಠ 7 ಕನಿಷ್ಠ 3 ಲಕ್ಷದಿಂದ 10 ಲಕ್ಷ ರೂಪಾಯಿವರೆಗೆ ದಂಡವನ್ನು ವಿಧಿಸಬಹುದಾಗಿರುತ್ತದೆ. ಅಲ್ಲಿ ಮತ್ತೊಂದಿದೆ ಸ್ನೇಹಿತರೆ, ಎಲ್ಲ ಕಡೆಗೆ ಅಥವಾ ಇಲ್ಲ ದಂಡ ಕೊಟ್ಬಿಡೋಣ ನಮ್ಗೆ ಶಿಕ್ಷೆ ಇಲ್ಲ, ಇಲ್ಲ ಶಿಕ್ಷೆನೂ ಇದೆ ದಂಡನೂ ಇದೆ. ದಂಡನೆ ಇದೆ, ದಂಡ ಮತ್ತು ದಂಡನೆ. ಇದು ಎರಡನೇದು. ಯಾವುದು ನಮ್ಗೆ ಸಹಕಾರಿಗಳಿಗೆ ಸಂಬಂಧಪಟ್ಟಂತೆ ನಾನು ಹೇಳ್ತಾ ಇದ್ದೀನಿ ಇವತ್ತು. ಮೂರನೇದು, ಠೇವಣಿ ಸ್ವೀಕೃತದಾರರು ಅನಿಯಂತ್ರಿತ ಠೇವಣಿ ಯೋಜನೆಯಲ್ಲಿ ಸ್ವೀಕರಿಸಿದ ಠೇವಣಿದಾರರಿಗೆ ವಂಚಿಸಿದರೆ, ಅಂದ್ರೆ ನಾವು ಠೇವಣಿ ಸ್ವೀಕರಿಸಿದಾರರು 30 ಪಟ್ಟು ತಗೊಳ್ಬೇಕಾಗಿತ್ತು, 30 ಪಟ್ಟಿಗಿಂತ ಜಾಸ್ತಿ ತಗೊಂಡಿದೀವಿ, ಅವರಿಗೆ ಹಿಂತಿರುಗಿಸಿಲ್ಲ. ಅರ್ಥ ಮಾಡ್ಕೊಳ್ಳಿ. ಅನಿಯಂತ್ರಿತ ಠೇವಣಿದಾರರಿಗೆ ವಂಚನೆ ಮಾಡಿದ್ರೆ ಅಂದ್ರೆ ಆ ಅನಿಯಂತ್ರಿತ ಠೇವಣಿ ಯಾವ್ದಾಗತ್ತೆ? ನಿಯಂತ್ರಿತ ಠೇವಣಿಗಿಂತ ಮಿಕ್ಕಿದ್ದು. ಅಂತವರಿಗೆ ವಂಚನೆ ಆದರೆ ಅಥವಾ ಅವರಿಗೆ ಇನ್ ಟೈಮ್ ಕೊಡ್ಲಿಲ್ಲ ಅಥವಾ ಬಡ್ಡಿಯನ್ನು ಕೊಡ್ಲಿಲ್ಲ ಅಂದ್ರೆ ಕನಿಷ್ಠ 3 ವರ್ಷ ಅಂತೂ ಗ್ಯಾರಂಟಿ, ಗರಿಷ್ಠ 10, ಕನಿಷ್ಠ 5 ಲಕ್ಷದಿಂದ ಗರಿಷ್ಠ ಸ್ವೀಕರಿಸಿದ ಠೇವಣಿ 2 ಪಟ್ಟು ಮೊತ್ತದಷ್ಟು ದಂಡ. ನೋಡಿ ಗಂಭೀರತೆ ನೋಡಿ ಹೇಗಿದೆ ಅಂತ. ದಂಡದ ಪ್ರಮಾಣ ತುಂಬಾ ಹೈಯೆಸ್ಟ್ ಇದೆ. ಇದು ಠೇವಣಿ ಸಹಕಾರ ಸಂಘ ಅನಿಯಂತ್ರಿತ ಠೇವಣಿ ಅಂದ್ರೆ 30 ಪಟ್ಟಿಗಿಂತ ಜಾಸ್ತಿ ತಗೊಂಡಿದ್ದೀನಿ, ಆದರೆ ಅವರಿಗೆ ವಾಪಸ್ ಕೊಟ್ಟಿಲ್ಲ. ಆಗ ಏನಾಗತ್ತೆ ನೋಡಿ, ನಿಮಗೆ 2 ದಂಡ ಬರ್ತದೆ. ಒಂದು ಸ್ವೀಕರಿಸಿದ್ದಕ್ಕೆ, 2 ಅವರಿಗೆ ವಾಪಸ್ ಕೊಡದೇ ಇದ್ದಕ್ಕೆ. ಅವರಿಗೆ ಠೇವಣಿದಾರರಿಗೆ ಬಡ್ಡಿ ಕೊಟ್ಟಿಲ್ಲ ಅಥವಾ ಅದು ಸರ್ವಿಸ್ ಕೊಟ್ಟಿಲ್ಲ ಅಥವಾ ಅವರಿಗೆ ವಾಪಸ್ ಕೊಟ್ಟಿಲ್ಲ, 2 ತಪ್ಪುಗಳಾಗತ್ತೆ. 2 ತಪ್ಪುಗಳಿಗೂ ಬೇರೆ ಬೇರೆ ಶಿಕ್ಷೆ ಇದೆ. ಆ ಶಿಕ್ಷೆನೆ ಬೇರೆ, ಈ ಶಿಕ್ಷೆನೆ ಬೇರೆ. 2 ಸೇರಿ ಮ್ಯಾಕ್ಸಿಮಮ್ ಏನಂತ ಹಾಕ್ತೀರಾ? ಇಲ್ಲ, 2 ಹಾಕ್ತಾರೆ. ನಿಮಗೆ ಎಕ್ಸಾಂಪಲ್ ಹೇಳ್ತೀನಿ ನಾನು, ಅವಾಗ ನಿಮ್ಗೆ ಗೊತ್ತಾಗತ್ತೆ. ನಿಯಂತ್ರಿತ ಠೇವಣಿ ಸ್ವೀಕೃತ ಮಾಡಿದೀವಿ, ನಿಯಂತ್ರಿತ ಠೇವಣಿಯನ್ನೇ ನಾನು ತಗೊಂಡಿದ್ದೀನಿ. ಇದು 3ನೇ ತರಗತಿ ನೋಡಿ. ಅನಿಯಂತ್ರಿತ ಠೇವಣಿ ತಗೊಂಡ್ರೆ ಅದು ಶಿಕ್ಷೆ ಇದೆ, ಅನಿಯಂತ್ರಿತ ಠೇವಣಿ ತಗೊಂಡು ವಾಪಸ್ ಕೊಡದೆ ಹೋದ್ರೆ ಶಿಕ್ಷೆ ಇದೆ. ನಿಯಂತ್ರಿತ ಠೇವಣಿ ತಗೊಂಡಿದ್ದೀವಿ, ಶಿಕ್ಷೆ ಇಲ್ಲ. ಆದರೆ ಆ ನಿಯಂತ್ರಿತ ಠೇವಣಿ ಯೋಜನೆಯಲ್ಲಿ ಸ್ವೀಕರಿಸಿದ ಠೇವಣಿದಾರರಿಗೆ ಮರುಪಾವತಿಸದೆ ಹೋದ್ರೆ, ನಾನು 30 ಪಟ್ಟು ಒಳಗೆ ತಗೊಂಡಿದ್ದೀನಿ ಆದ್ರೆ ಮರುಪಾವತಿ ಮಾಡಿಲ್ಲ, ಆಗ ಬಡ್ಸ್ ಆಕ್ಟ್ ಕೆಳಗಡೆ ಬರ್ತೀವಿ. ಆಗ ಗರಿಷ್ಠ 7 ವರ್ಷಗಳ ಶಿಕ್ಷೆ. ಒಂದೊಂದೇ ಶಿಕ್ಷೆ 2ರಿಂದ 5ಕ್ಕೆ ಹೋಯ್ತು, 5ರಿಂದ 7ಕ್ಕೆ ಬಂತು. ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ, ಗರಿಷ್ಠ 7 ವರ್ಷಗಳ ಶಿಕ್ಷೆ ಮತ್ತು 5 ಲಕ್ಷದಿಂದ ಗರಿಷ್ಠ 25 ಕೋಟಿ ರೂಪಾಯಿಗಳು ಅಥವಾ ಅಂತಹ ವಂಚನೆಯಿಂದ ಗಳಿಸಿದ ಲಾಭದ 3 ಪಟ್ಟು ಮೊತ್ತ. ಇವೆರಡರಲ್ಲಿ ಯಾವುದು ಹೆಚ್ಚು ಅದು ಅಂದ್ರೆ ಮ್ಯಾಕ್ಸಿಮಮ್. ಇದು 3ನೇ ತರದಲ್ಲಿ. ನಮಗೆ ನಾನು ಅವರಲ್ಲಿ ಹೇಳಿರುವಂತದ್ದು ಅಷ್ಟೊಂದು ಹೇಳ್ತಾ ಇಲ್ಲ, ಯಾವ್ದ್ಯಾವ್ದು ಸಹಕಾರಿಗಳಿಗೆ ಅನ್ವಯಿಸುತ್ತೆ ಅಂತಹ ಅಪರಾಧಗಳು, ದಂಡನೆಗಳು ಮಾತ್ರ ನಾನು ಹೇಳ್ತಾ ಇದ್ದೀನಿ. ಇನ್ನು ಸಾಕಷ್ಟು ಇದಾವೆ, ಅದು ನಮಗೆ ಅಪ್ರಸ್ತುತ. ಸಹಕಾರ ಸಂಸ್ಥೆಗಳಿಗೆ ಅನ್ವಯಿಸೋದು ಮಾತ್ರ ನಾನು ಹೇಳ್ತಾ ಇದ್ದೀನಿ. ಠೇವಣಿ ಸ್ವೀಕೃತಿದಾರ ನಿಯಂತ್ರಿತ ಠೇವಣಿ ಯೋಜನೆಯಲ್ಲಿ ಇದ್ ಮಾಡಿದೀವಿ, ಆದ್ರೆ ಠೇವಣಿದಾರರಿಗೆ ಭರವಸೆ ನೀಡಿದಂತೆ ಸೇವೆಯನ್ನು ನೀಡಲು ಠೇವಣಿ ಮರುಪಾವತಿ ಮಾಡದೆ ಹೋದ್ರೆ ಅದು ಒಂದು ಅಪರಾಧನೇ. ಸೇವೆ ನೀಡಲು ಅಂದ್ರೆ ಇಂಟ್ರೆಸ್ಟ್ ಪಾವತಿಸಲು ನೀವು ಕ್ರಮವಾಗಿ ಅವರಿಗೆ ವರ್ಷಕ್ಕೊಮ್ಮೆ ಅಥವಾ 6 ತಿಂಗಳಿಗೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಏನು ನೀವು ಭರವಸೆ ನೀಡಿದ್ರಿ, ತಿಂಗಳ ಇಂಟ್ರೆಸ್ಟ್ ಕೊಡ್ತೀವಿ ಅಥವಾ 6 ತಿಂಗಳಿಗೆ ಇಂಟ್ರೆಸ್ಟ್ ಕೊಡ್ತೀವಿ ಅಥವಾ ವರ್ಷಕ್ಕೊಮ್ಮೆ ಇಂಟ್ರೆಸ್ಟ್ ಕೊಡ್ತೀವಿ, ಅದನ್ನ ಮಾಡ್ಲಿಕ್ಕೆ ವಿಫಲರಾದರೆ ಮತ್ತೆ ನಿಮಗೆ 7 ವರ್ಷಗಳ ಶಿಕ್ಷೆ, 5 ಲಕ್ಷದಿಂದ 25 ಕೋಟಿ ರೂಪಾಯಿಗಳು ಅಥವಾ ವಂಚನೆಯಿಂದ ಗಳಿಸಿದ ಲಾಭದ 3 ಪಟ್ಟು. ಮೊತ್ತ ಇವೆರಡರಲ್ಲಿ ಯಾವುದು ಹೆಚ್ಚು ಅದು, ಯಾವುದು ಮ್ಯಾಕ್ಸಿಮಮ್ ಅದು. ನೆಕ್ಸ್ಟ್, ಯಾವುದೇ ವ್ಯಕ್ತಿ ಇಲ್ಲಿ ನೋಡಿ ಇನ್ನೊಂದು ಬರ್ತದೆ, ಪ್ರಲೋಭನೆಗೆ ಮಾಡಿದ್ರೆ
ಅನಿಯಂತ್ರಿತ ಠೇವಣಿ ಯೋಜನೆಯಡಿಯಲ್ಲಿ ಠೇವಣಿ ಸಂಗ್ರಹಿಸಲು ಪ್ರಲೋಭನೆ ಒಡ್ಡಿದ್ದರೆ ನಾವು ಸಹಕಾರ ಸಂಸ್ಥೆಗಳು ಯಾವುದೇ ಠೇವಣಿಗಳನ್ನ ಸ್ವೀಕರಿಸಲಿಕ್ಕೆ ಪರ್ಸೆಂಟೇಜ್ ಅಲ್ಲಿ ನಾವು ಅವರಿಗೆ ಕಮಿಷನ್ ನೀಡುವಂತಿಲ್ಲ. ಠೇವಣಿ ಸ್ವೀಕಾರ ಮಾಡಿದರೆ ನಮ್ಮಲ್ಲಿ ಕೆಲವೊಂದು ಕಡೆ ಇದನ್ನು ಮಾಡ್ತಾ ಇದ್ದೀವಿ, ತಪ್ಪು. ನಿಮ್ಮ ಸಿಬ್ಬಂದಿಗಳಿಗೆ ಠೇವಣಿಗಳನ್ನ ಜಾಸ್ತಿ ಸಂಗ್ರಹಿಸಿದರೆ, ಇಷ್ಟು ಸಂಗ್ರಹಿಸಿದರೆ ನಿಮಗೆ 1% ಇನ್ಸೆಂಟಿವ್ ಕೊಡ್ತೀವಿ. ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಎಂಪ್ಲಾಯೀಸ್ಗೆ ಇರ್ಬೋದು ಅಥವಾ ಏಜೆಂಟ್ಗಳಿಗಿರ್ಬೋದು, ಠೇವಣಿ ಸಂಗ್ರಹಿಸಲಿಕ್ಕೆ ಪ್ರಲೋಭನೆ ಒಡ್ಡಿದರೆ ಇನ್ಸೆಂಟಿವ್, ಕಮಿಷನ್ ಅಲ್ಲ, ಕಮಿಷನ್ ಬೇರೆ. ಠೇವಣಿ ಸಂಗ್ರಹಿಸಲಿಕ್ಕೆ ಕಮಿಷನ್ ನೀವು ಪಿಗ್ಮಿಗೆ ಕಮಿಷನ್ ಕೊಡ್ತೀರಿ, ಅದಲ್ಲ. ಅದ್ರ ಹೊರತಾಗಿ ಇಷ್ಟು ಸಂಗ್ರಹ ಮಾಡಿದರೆ ನಿಮಗೆ 1% ಇನ್ಸೆಂಟಿವ್, 2% ಇನ್ಸೆಂಟಿವ್, ಅಥವಾ ಒಂದು ವಾಚ್, ಒಂದು ವಾಷಿಂಗ್ ಮೆಷಿನ್, ಒಂದು ಏನೋ ಒಂದು ಪ್ರೈಸ್ ಕೊಡ್ತೀವಿ. ಪ್ರಲೋಭನೆ ಒಡ್ಡಿದರೆ, ಆಮಿಷವನ್ನು ಒಡ್ಡಿದರೆ, ಇಫ್ ಯು ಲೂರ್ ದಿ ಡೆಪಾಸಿಟ್ ಕಲೆಕ್ಟರ್ಸ್, ಲೂರ್ ಅನ್ನೋ ಪದವನ್ನು ಉಪಯೋಗಿಸ್ತಾರೆ. ಅಂದ್ರೆ ಪ್ರಲೋಭನೆ, ಆಮಿಷ ಒಡ್ತೀರಿ. ಹಂಗ್ ಮಾಡಿದ್ರೆ ಅದಕ್ಕೆ ಕೂಡ ಶಿಕ್ಷೆ ಇದೆ. 1 ರಿಂದ 5 ವರ್ಷವರೆಗೆ ವಿಧಿಸಬಹುದಾದ ದಂಡನೆ ಮತ್ತು ಗರಿಷ್ಠ 10 ಲಕ್ಷ ರುಗಳವರೆಗೆ ದಂಡ. ಮತ್ತು ಇದೆಲ್ಲ ಕಡೆಗೂ ಬರೀ ದಂಡ ಅಥವಾ ಬರೀ ದಂಡನೆ ಇಲ್ಲ, ಎರಡು. ದಂಡ ಒಂದಿಷ್ಟು, ದಂಡನೆ ಒಂದಿಷ್ಟು, ಎರಡೂ ಇರ್ತದೆ ಸ್ನೇಹಿತರೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಮತ್ತು ಕೊನೆಯದಾಗಿ ಯಾವುದೇ ವ್ಯಕ್ತಿ ಇದನ್ನು ಪುನರಾವರ್ತಿಸಿದರೆ, ಒಂದ್ಸರಿ ಮಾಡಿದ್ವಿ, ದಂಡ ಕೊಟ್ವಿ, ಮತ್ತೆ ಮಾಡಿದ್ವಿ, ಶಿಕ್ಷೆಯ ಪ್ರಮಾಣ ನೋಡಿ, ಕನಿಷ್ಠ 10 ಲಕ್ಷದಿಂದ ಗರಿಷ್ಠ 10 ಕೋಟಿ. ಅಲ್ಲಿ ಯಾವುದೇ ಕ್ಯಾಲ್ಕುಲೇಷನ್ ಮೆಥಡ್ ಇಲ್ಲ. ನಿಮ್ಮ ಇದ್ರದ್ದು ಏನಿದೆ ನೋಡ್ಕೊಳ್ತಾರೆ. ನೀವು ಹಿಂದೆ ಮಾಡ್ಕೊಂಡಿದ್ರಿ, ಆದ್ರೆ ಮತ್ತೆ ಮಾಡಿದಿರಿ, ಹಾಗಾದ್ರೆ ಬನ್ನಿ 10 ವರ್ಷ ಒಳಗಿರಿ, 50 ಕೋಟಿ ದಂಡ ಕೊಡಿ. 10 ಲಕ್ಷ ಕಲೆಕ್ಟ್ ಮಾಡಿದ್ರೆ ಇಷ್ಟು, 50 ಲಕ್ಷ ಕಲೆಕ್ಟ್ ಮಾಡಿದ್ರೆ ಇಷ್ಟು. ಇಲ್ಲ, ಆ ಜಡ್ಜ್ಗಳಿಗೆ ಆಗಿನ ಸಮಯದಲ್ಲಿ ಏನು ಮನಸ್ಥಿತಿ ಬರ್ತದೆ, ಡಿಸ್ಕ್ರಿಮಿನೇಷನ್ ಏನು, ಅವ್ರ ಇದಕ್ಕೆ ಡಿಸ್ಕಷನ್ಗೆ ಪವರ್ ಇದೆ. ಹಾಗಾಗಿ ಅವ್ರು ಎಷ್ಟು ಹೇಳ್ಬೋದು, 50 ಕೋಟಿ ಕೊಡಿ. 10 ಲಕ್ಷದಿಂದ ಗರಿಷ್ಠ 50 ಕೋಟಿ ದಂಡ. ಮತ್ತೆ ಈ ಕಾಯ್ದೆ ಬಂದ ನಂತರ ಯಾರ್ಯಾರು ಅದಕ್ಕೆ ಠೇವಣಿ ಸ್ವೀಕೃತಿದಾರ ಇದ್ದಾರೆ, ಅವ್ರು ನಿಗದಿತ ಸಮಯದೊಳಗೆ ನಿಗದಿತ ನಮೂನೆಯಲ್ಲಿ ವರದಿಯನ್ನ ಕೊಡಬೇಕು. ಅದು ಕೊಡ್ಲಿಲ್ಲ ಅಂದ್ರೆ 5 ಲಕ್ಷ ದಂಡ ವಿಧಿಸಬಹುದಾಗಿರ್ತದೆ, ಇದು ಹೇಳಿದ್ದಾರೆ. ಆದ್ರೆ ನಾವೆಲ್ಲ ಠೇವಣಿ ಸ್ವೀಕೃತಿದಾರರಾಗಿದ್ರು ಕೂಡ ಸಹಕಾರಿ ಸಂಸ್ಥೆಗಳು ಈ ಆಕ್ಟ್ ಕೆಳಗಡೆಗೆ ಮತ್ತೆ ನಾವು ಅರ್ಜಿ ಸಲ್ಲಿಸೋದು ಬೇಡ ಅಂತ ಒಂದು ಸರ್ಕ್ಯುಲರ್ ಬಂತು. ಇಲ್ಲರೆ ನಾವೆಲ್ಲರೂ ಮತ್ತೆ ಅವ್ರ ಜೊತೆಗೆ ನಾವೆಲ್ಲ ಠೇವಣಿ ಸ್ವೀಕೃತದಾರರು ಅಂತೇಳಿ ಹಾಕ್ಬೇಕಾಗತ್ತೆ. ಹಾಗಾಗಿ ಏನಿದೆ ಅಂದ್ರೆ, ಸಾರ್ವಜನಿಕರಿಂದ ಠೇವಣಿಗಳನ್ನ ಸ್ವೀಕರಿಸುವ ಸಂಸ್ಥೆಗಳು ವ್ಯಕ್ತಿಗಳಿಗೆ ದಂಡನೆ, ವಿತ್ತೀಯ ದಂಡನೆಗಳನ್ನು ಮಾಡ್ಲಿಕ್ಕೆ ಎಲ್ಲ ಸಾರ್ವಜನಿಕರಿಂದ ನೀವೇನಾದ್ರೂ ಠೇವಣಿ ತಗೊಂಡಿದ್ದೀರಿ ಅಂತ ಆದ್ರೆ ಅದರ ಮೇಲೆ ದಂಡನೆಗಳು. ನಾವು ಸಹಕಾರ ಸಂಸ್ಥೆಗಳು ಸಾರ್ವಜನಿಕರಿಂದ ತಗೊಳ್ಳೋದಿಲ್ಲ, ನಮ್ಮ ಸದಸ್ಯರಿಂದ, ನಮ್ಮ ವ್ಯಾಪ್ತಿ ಒಳಗಡೆ ಮಾಡ್ಕೊಳ್ತೀವಿ. ನಾವು ಸಾರ್ವಜನಿಕರಿಂದ ಠೇವಣಿ ಸ್ವೀಕರಿಸುವ ಸಂಸ್ಥೆಗಳಲ್ಲ. ಅವರಿಗಿರುವಂತಹ ದಂಡನೆಗಳು ಅತ್ಯಂತ ಘೋರವಾಗಿದೆ. ಅದನ್ನ ನಾನು ಇಲ್ಲಿ ಹೇಳಲಿಕ್ಕೆ ಹೋಗಿಲ್ಲ, ಯಾಕೆಂದ್ರೆ ಅದು ನಮ್ಗೆ ಅಪ್ರಸ್ತುತ. ಹಾಗಾಗಿ ದಂಡನೆಗಳು ತುಂಬಾ ಗಂಭೀರವಾಗಿದೆ. ಇದರಿಂದ ಏನಾಗತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ. ಆಲ್ರೆಡಿ ಇವತ್ತು ನಾನು ಸಾಕಷ್ಟು ಸಮಯವನ್ನು ತಗೊಂಡಿದ್ದೀನಿ, ಸರಿಸುಮಾರು 50 ನಿಮಿಷಗಳ ಕಾಲ ತಗೊಂಡಿರೋದ್ರಿಂದ ಇವತ್ತಿಗೆ ಇಷ್ಟು ಮಾತ್ರ ಮಾಡೋಣ. ಮುಂದಿನ ಭಾಗದಲ್ಲಿ ನಮ್ಮ ಸ್ಟೇಟ್ ಲೆವೆಲ್ ಕೋಆರ್ಡಿನೇಷನ್ ಕಮಿಟಿ ಏನ್ ಮಾಡಿದ್ದಾರೆ, ನಮ್ಮಲ್ಲಿ ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನ, ಮತ್ತೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಂಡ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತನೂ ನಮ್ಮ ಕರ್ನಾಟಕ ರಾಜ್ಯ ನಮಗೆ ನೀವು ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥದ್ದು ಏನಂದ್ರೆ, ಕರ್ನಾಟಕ ರಾಜ್ಯ ಈ ರೀತಿ ಅಪರಾಧಿ ಕಾಯ್ದೆಗಳನ್ನ ಜಾರಿಗೊಳಿಸುವಾಗ ಮುಂಚೂಣಿಯ ರಾಜ್ಯದಲ್ಲಿ ಇರ್ತದೆ. ಪ್ರತಿ ಸಾರಿನೂ ಫಸ್ಟ್ ಯಾವುದೇ ಕೇಂದ್ರ ಸರ್ಕಾರದ ಯಾವುದೇ ಯೋಜನೆ ಬಂದ್ರೆ ಅದನ್ನ ಫಸ್ಟ್ ಅಡಾಪ್ಟ್ ಮಾಡ್ಕೊಳ್ಳುವಂತ ಕೆಲವೇ ಮೊದಲನೇ 5 ರಾಜ್ಯಗಳಲ್ಲಿ ಕರ್ನಾಟಕ ಕೂಡ ಇರ್ತದೆ. ಸ್ಟೇಟ್ ಲೆವೆಲ್ ಕಮಿಟಿ ಕೂಡ ನಮ್ಮಲ್ಲಿ ಕೋಆರ್ಡಿನೇಷನ್ ಕಮಿಟಿ ಇದು ಜಾರಿಯಾದ ತಕ್ಷಣ ಒಂದು ಸರಿಸುಮಾರು ಒಂದು 5-10 ತಿಂಗಳ ಒಳಗಡೆ ನಮ್ಗೆ ಬಂದ್ಬಿಡ್ತು. ನಮ್ಮಲ್ಲಿ ಜಾರಿಗೆ ಮಾಡ್ಬಿಟ್ಟಿದೀವಿ ನಾವು.
ಅಂದ್ರೆ ನಮ್ಮ ಸರ್ಕಾರಗಳು, ಕರ್ನಾಟಕ ರಾಜ್ಯದ ಸರ್ಕಾರ, ಅದು ಯಾವುದೇ ಪಕ್ಷದ ಸರ್ಕಾರ ಇರಲಿ, ಈ ರೀತಿಯ ಯೋಜನೆಗಳು ಅಥವಾ ಕಾಯ್ದೆಗಳನ್ನ ಎಫೆಕ್ಟಿವ್ ತರಲಿಕ್ಕೆ ಮುಂಚೂಣಿಯಲ್ಲಿದೆ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಆಗತ್ತೆ ಸ್ನೇಹಿತರೆ. ಹಾಗಾಗಿ ಮತ್ತೆ ಅನಿಯಂತ್ರಿತ ಠೇವಣಿ ಯೋಜನೆಗಳ ಬಗ್ಗೆ ಕೆಲವೊಂದು ಎಕ್ಸಾಂಪಲ್, ನಮ್ಮಲ್ಲಿ ನಮ್ಮ ಸುತ್ತಮುತ್ತ ನಡೀತಾ ಇರುವಂತಹ ಕೆಲವೊಂದು ಯೋಜನೆಗಳ ಬಗ್ಗೆ ನಿಮ್ಗೆ ಮಾಹಿತಿ ನೀಡ್ತೀನಿ. ಹಾಗೆ ಸಹಕಾರಿ ಸಂಸ್ಥೆಗಳ ಮೇಲೆ ಏನ್ ಪರಿಣಾಮ ಬೀಳುತ್ತೆ ಅನ್ನೋದನ್ನು ಹೇಳ್ತೀನಿ. ಹಾಗೆ ಠೇವಣಿಗಳಲ್ಲಿ ಮಾಡದಿರು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಠೇವಣಿ ಯೋಜನೆಗಳನ್ನ, ಅದಷ್ಟನ್ನ ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಅವಧಿಯನ್ನು ಮುಗಿಸ್ತೀನಿ. ಇವತ್ತಿನ ಅವಧಿಯನ್ನು ಮುಗಿಸ್ಲಿಕ್ಕೆ ತಮ್ಮೆಲ್ಲರ ಪರ್ಮಿಷನ್ ಕೇಳ್ತೀನಿ. ನಮಗೆಲ್ಲರಿಗೂ ಶುಭರಾತ್ರಿ. ಮತ್ತೆ ಭೇಟಿಯಾಗೋಣ.